स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे पुनः पुनः श्रीमच्छङ्करभगवत्पूज्यपादगुरुभ्यो नमः। वन्दे तं सच्चिदानन्दं विधिवर्यं महामतिं वेदवेदान्तधारज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म असद्वयं तेपि यद्यदीक्ष्यते असद्वयं तेपि यद्यदीक्ष्यते। ಅದೇ ತಾನೇ 14ನೇ ಶ್ಲೋಕ. ನ ದೃಷ್ಟಮಿತ್ಯೇವ ನ ಚೈವ ನಾಸ್ತಿತಾ ದೃಷ್ಟಮಿತ್ಯೇವ ನ ಚೈವ ನಾಸ್ತಿತಾ ಯತಃ ಪ್ರವೃತ್ತಾ ಸದಸದ್ವಿಕಲ್ಪನಾ ಪ್ರವೃತ್ತಾ ಸದಸದ್ವಿಕಲ್ಪನಾ ವಿಚಾರವದ್ವಾಪಿ ತಥಾದ್ವಯಂ ಚ ಸತ್ ವಿಚಾರವದ್ವಾಪಿ ತಥಾದ್ವಯಂ ಚ ಸತ್ असद्वयं तेऽपि यद्यदीक्ष्यते न दृष्टमित्येव न चैव नास्तिता यतः प्रवृत्ता सदसद्विकल्पना विचारवद्वापि असत् द्वयं ते अपि हि यत् यत् ईक्ष्यते ಯತ್ ಯತ್ ಈಕ್ಷತೆ ಯದ್ಯದೀಕ್ಷತೆ. न दृष्टम् इति एव न च एव न अस्तिता ನಾಸ್ತಿತವೇ न अस्तिता नास्तिता ನಾಸ್ತಿತ ಮೊನ್ಮಕ್ಕಳು ನಾಸ್ತಿತ ಅನ್ನೋದು नास्तिता ಅಸ್ಥಿತ ನಾಸ್ತಿತ ಅನ್ನೋದು. यतः प्रवृत्ता सदसद्विकल्पना विचारवत् वा अपि तथा अद्वयं च सत् ಮಾಡ್ಬೋದು. ನಾ ಅಸ್ಥಿತ ಅಂತೂ ಮಾಡುದು ನಾಸ್ತಿತವೇ ಆಗೋದು. ಅನ್ವಯ ಮಾಡಿದಾರೆ ಗುರುಗಳು. ಯಜ್ಜದ್ ಈಕ್ಷತೆ. ನೋಡಪ್ಪ, ಇದು ಮನಸ್ಸಿಗೆ ಹೇಳ್ತಾ ಇದ್ದಾರೆ ಅಂತಂದ್ರು ಸರಿ, ಇಲ್ಲ ತಾರ್ಕಿಕರಿಗೆ ಹೇಳ್ತಾ ಇದ್ದಾರೆ ಎಂದು ಪರವಾಗಿಲ್ಲ, ಇಲ್ಲ ಬೌದ್ಧರಿಗೆ ಹೇಳ್ತಾ ಇದ್ದಾರೆ ಎಂದು ಬರಲ್ಲ. ಅಲ್ಲಿ ತೇ ಅಂತ ಅಂತಿದ್ದಾರೆ, ನಿನಗೆ ಅಂತ. ನಿನಗೆ ಅಂದ್ರೆ ಇಲ್ಲಿ ಮನಸ್ಸೇ ನಿನಗೆ, ಇಲ್ಲಿ ತಾರ್ಕಿಕನೇ ನಿನಗೆ, ಸೊ ಇಲ್ಲಿ ಬೌದ್ಧನಿಗೆ. ಯಜ್ಜದ್ ದೃಶ್ಯತೆ, ಯಾವ್ಯಾವ್ದು ಕಾಣುತ್ತೋ ಯಜ್ಜದ್ ಈಕ್ಷತೆ ತದ್ವಯಂ ತೇಪಿ. ಅದೆಲ್ಲ ದ್ವೈತ, ಅದೆಲ್ಲ ಪರಿಚ್ಛಿನ್ನ, ಅದೆಲ್ಲ ವಿಕಾರಿ, ಅದೆಲ್ಲ ಅಸತ್ತು. ಅದನ್ನು ಒಪ್ಕೊಂಡಿದೆಯಾ? ಯಾಕೆಂದ್ರೆ ಸುಳ್ಳಿಗೆ ಬದಲಾವಣೆ ಆಗೋದು, ಬಿಟ್ಟು ಹೋಗೋದು, ಮರೆಯಾಗೋದು, ಅದೆಲ್ಲ ಸುಳ್ಳಿಗೆ ಲಕ್ಷಣ. ಯಾವ್ಯಾವ್ದು ಕಾಣುತ್ತೋ ಅದೆಲ್ಲ ಪರಿಚ್ಛಿನ್ನವಾಗುತ್ತೆ, ಪರಿಚ್ಛಿನ್ನವಾಗಿರುತ್ತೆ, ಬದಲಾವಣೆ ಆಗುತ್ತೆ, ಬಿಟ್ಟು ಹೋಗುತ್ತೆ, ಅದು ನಾಶವಾಗತ್ತೆ, ಮರೆಯಾಗತ್ತೆ. ಅದೇ ಅದು ತೋರೋಕಾಗಲೂ ಇಲ್ಲ ಅಂತ ಅರ್ಥ. ಮುಂಚೆನೂ ತೋರದೆ, ಆಮೇಲೂ ತೋರದೆ, ಮಧ್ಯಕಾಲದಲ್ಲಿ ತೋರಿದ್ರೆ ತೋರಿದಾಗಲೂ ಅದಿಲ್ಲ ಅಂತ ಅನ್ಕೋಬೇಕು ಅಂತ. ಆದಾವಂತೆಯನ್ನು ಆರ್ಥಿಸಿ ವರ್ತಮಾನ ತಥಾ ಹೇಳಿದಲ್ಲ ಹಾಗೆ. ಅದಕ್ಕೆ ಯಾವ್ಯಾವ್ದು ಕಾಣುತ್ತೋ ಅದು ಯಾವುದು ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡು, ನಾವು ಕಾಣೋದು ಇದೆ ನಾವು ಅಂದ್ಕೊಂಡಿದ್ದೀವಿ ವ್ಯವಹಾರದಲ್ಲಿ, ಆದರೆ ನಿಜವಾಗಿ ಕಾಣೋದಿಲ್ಲ ಅಂತ ಅರ್ಥ. ಕಾಣೋದಿಲ್ಲ ಅಂದ್ರೆ ಕಾಣದೇ ಇರೋದಿದೆಯೋ ಅಂದ್ರೆ ಹೌದು, ಯಾವುದು ಇಲ್ಲವನ್ನು ಇಲ್ಲ ಅಂತ ಕಾಣ್ತಿದಾನೋ, ಇಲ್ಲ ಅಂತ ಕಾಣ್ತಿರೋದಿಲ್ಲನೇ ಅವನು ಇಲ್ಲ ಅಂತ ಆಗೋಲ್ಲ. ಇಲ್ಲ ಅನ್ನೋದನ್ನು ಕಾಣ್ತಿದ್ದಾನೆ, ಇದೇ ಅನ್ನೋದನ್ನು ಕಾಣ್ತಿದ್ದಾನೆ. ಇದೇ ಅನ್ನೋದನ್ನು ನೋಡುವ, ಇಲ್ಲ ಅನ್ನೋದನ್ನು ನೋಡುವ ಒಂದು ಅನುಭವ ಏನಿದೆ ಅದನ್ನ ಅಪಲಾಪ ಮಾಡೋಕ್ಕೆ ಆಗಲ್ಲ, ಇಲ್ಲ ಅಂತ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ಅದಿಲ್ಲ ಅಂತ ಮಾಡೋಕೆ ಒಂದು ಅನುಭವವೇ ಬೇಕು, ಅರಿವೇ ಬೇಕು. ಹಾಗಾದ್ರಿಂದ ಒಂದು ನಿಯಮ ಇಟ್ಕೊಂಡ್ಬಿಡು, ಯಾವ್ಯಾವ್ದು ಕಾಣುತ್ತೋ, ಬದಲಾವಣೆ ಆಗುತ್ತೋ, ತೋರಿ ಮರಿ ಆಗುತ್ತೋ ಅದೆಲ್ಲ ಅಸತ್ತು ಅಂತ. ತೇಪಿ, ನಿನಗೂ ಕೂಡ ಅದು ಒಪ್ಪಿಗೆ ಆಗಿದೆ, ನೀನು ಕೂಡ ಅದನ್ನ ಇಷ್ಟಪಟ್ಟಿದ್ದೀಯಾ ಅಂತ ಮನಸ್ಸಿಗೆ ಹೇಳ್ತಾ ಇದೆ ಅಂತ ಹೇಳ್ಕೊಬೋದು. ಇಲ್ಲಿ ಮನಸ್ಸೇ ನೀನು ಕೂಡ ಯುಕ್ತಿ ಯೋಚನೆ ಮಾಡಿದ್ರೆ ಹೌದು, ಕಾಣೋದೆಲ್ಲ ಇರೋದಿಲ್ಲ ಅಂತ. ತನ್ನ ಕಾರಣಕ್ಕಿಂತ ಬೇರೆಯಾಗಿರಲ್ಲ, ತೋರಿದ ಮೇಲೆ ಇರಲ್ಲ, ಮುಂಚೆ ಇರಲ್ಲ, ಆದ್ರಿಂದ ತೋರೋಕಾಗಲೂ ಇಲ್ಲ ಅಂತ ನೀನು ಒಪ್ಕೊಳ್ಳೇಬೇಕು, ಒಪ್ಕೊಳ್ತೀಯ ವಿಚಾರ ಮಾಡಿದ್ರೆ. ಆದರೆ ಇನ್ನೊಂದು, ಎಲ್ಲವನ್ನು ನೋಡುತ್ತಿರುವಂತಹ ಒಂದು ಸ್ವರೂಪ ಇದೆಯಲ್ಲ, ಅದು ನದೃಷ್ಟಂ, ಅದು ಕಂಡಿಲ್ಲ, ಯಾರೂ ಅದನ್ನು ನೋಡಿಲ್ಲ. ಒಂದು ಮಾತ್ರಕ್ಕೆ ಇಚ್ಛೇತಾವತ ನಚ ನಾಸ್ತಿತ, ಅದಿಲ್ಲ ಅಂತ ಏನಲ್ಲ. ಯಾವುದು ಎಲ್ಲವನ್ನೂ ಕಾಣುತ್ತಿದೆಯೋ, ನೋಡುತ್ತಿದೆಯೋ, ಬೆಳಗುತ್ತಿದೆಯೋ ಅದು ಕಾಣಿಸಿಕೊಳ್ಳುವಂಥದ್ದಲ್ಲ, ಅದು ಕಂಡದ್ದಲ್ಲ, ಅದು ಕಾಣೋದಲ್ಲ, ಯಾರಿಗೂ ಕಂಡೂ ಇಲ್ಲ.
ಅದೇ ಕಂಡಿಲ್ಲ ಅನ್ನೋ ಕಾರಣಕ್ಕೆ ಅದನ್ನಿಲ್ಲ ಅನ್ನೋ ಹಾಗಿಲ್ಲ. ಯಾಕೆಂದ್ರೆ ನೋಡುವ ಜಗತ್ತಿದೆಯಂತೆ, ನೋಡುವ ನಾನಿಲ್ಲ ಅಂದ್ರೆ ಇದು ತೀರಾ ಅಪಹಾಸ್ಯ ಮಾತು. ಕಾಣುವ ಜಗತ್ತಿದೆ, ಕಾಣುವ ನಾನಿಲ್ಲ ಅನ್ನೋಕ್ಕಾಗತ್ತಾ? ಇದು ಯಾವ ತರ್ಕಕ್ಕೂ ಒಪ್ಪೋಕ್ಕಾಗಲ್ಲ. ನೋಡಿಸಿಕೊಂಡ ಅಚೇತನ ಪದಾರ್ಥ ಇದೆಯಂತೆ, ಯಾವ ಅಚೇತನ ಪದಾರ್ಥ ಯಾವುದರಿಂದ ನೋಡಿಸ್ಕೊಂತೋ ಆ ನೋಡುವ ಚೇತನ ಇಲ್ಲ ಅಂದ್ರೆ ಇದು ಹೆಂಗಮ್ಮ ಒಪ್ಕೊಳಕ್ಕಾಗತ್ತೆ? ನೋಡುವನಿಲ್ದೇನೆ ನೋಡಿಸ್ಕೊಂಡದ್ದು ಹೆಂಗೆ ಇದೆ ಅನಿಸ್ಕೊಳ್ತೋ? ಆದ್ರಿಂದ ಕಂಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದನ್ನು ಇಲ್ಲ ಅಂತ ಅನ್ಬೇಡ. ನದೃಷ್ಟಂ ಇಚ್ಛೇತಾವತ, ಆ ಒಂದು ಕಾಣುವ ಅಂದ್ರೆ ಅರಿಯುವ ತಿಳಿಯುವ ಚೈತನ್ಯವು ಯಾರಿಗೂ ಕಂಡಿಲ್ಲ ಎಂಬ ಒಂದೇ ಕಾರಣಕ್ಕೆ ನಾಸ್ತಿತ ನಾ ಇಲ್ಲ ಅಂತ ಆಗೋದಿಲ್ಲ. ಯಾಕೆಂದ್ರೆ ಸದಸದ್ವಿಕಲ್ಪನಾ ಯತಃ ಪ್ರವೃತ್ತ, ಇದು ಸತ್ತು ಇದು ಅಸತ್ತು ಅನ್ನೋದು ಯಾವನಿಂದ ಉಂಟಾಗಿದೆಯೋ, ಯಾವನಿಂದ ಹೊರಟಿದೆಯೋ, ಯಾವಾತನು ಇಲ್ಲಿ ಘಟಪಟಾದಿಗಳೆಲ್ಲ ಇದೆ, ಇಲ್ಲಿ ಇಂಥದ್ದು ಇಲ್ಲ ಅಂತ ಅರಿತಾ ಇದ್ದಾನೋ, ಇಲ್ಲ ಅನ್ನೋದನ್ನು ಅರಿತಿದ್ದಾನೆ, ಇಲ್ಲ ಇದೆ ಅನ್ನೋದನ್ನು ಅರಿತಿದ್ದಾನೆ. ಎರಡು ವಿಕಲ್ಪ, ಇದೆ ಅನ್ನೋದು ಒಂದು ವಿಕಲ್ಪ, ಇಲ್ಲ ಅನ್ನೋದು ವಿಕಲ್ಪ. ಆ ಎರಡು ವಿಕಲ್ಪಕ್ಕೂ ಯಾವಾತನು ಮೂಲನೋ, ಯಾವಾತನು ಕಾರಣನೋ, ಯಾವಾತನು ಇಟ್ಕೊಂಡೇ ನಾವು ಈ ವ್ಯವಹಾರ ಮಾಡ್ತಿದ್ದೀವೋ, ಒಂದಾನೊಂದು ಸ್ಥಿರವಾದ ನಿತ್ಯವಾದ ಚೈತನ್ಯವನ್ನು ಇಟ್ಕೊಳ್ದೆ ಹೋದ್ರೆ ಇದೇ ಇಲ್ಲ ಅನ್ನೋದನ್ನೇ ನಾವು ಸಿದ್ಧಪಡಿಸೋಕ್ಕಾಗಲ್ಲ. ಇದೇ ಇಲ್ಲ ಅಂತ ಸಿದ್ಧಪಡಿಸೋದಕ್ಕೆ ಒಂದು ಇದೇ ಇಲ್ಲ ಅನ್ನೋದು ಆಗದೇ ಇರುವ, ಇದೇಂತೂ ಆಗೋದೇ ಇರುವ, ಇಲ್ಲ ಅಂತೂ ಆಗದೇ ಇರುವ ಒಂದಾನೊಂದು ನಿರಂತರವಾದ ಅನುಭವ ಇಟ್ಕೊಂಡೆ ಸತ್ತೆಂಬ ವಿಕಲ್ಪ ಅಸತ್ತೆಂಬ ವಿಕಲ್ಪ ಇದು ಹೊರಟಿದೆ, ಪ್ರವೃತ್ತಾಲು ಹೊರಟಿದೆ ಅಂತ. ಅದು ಸದ್ಭವಿತು, ಅದು ನಿಜವಾಗಿ ಸತ್ತಾಗಿರೋದಕ್ಕೆ ಅರ್ಹವಾಗಿದೆ, ಅದೇ ನಿಜವಾಗಿ ಇರುವುದಕ್ಕೆ ತಕ್ಕದ್ದಾಗಿದೆ. ನಿಜವಾಗಿ ಇರೋದು ಯಾವುದು ಅಂದ್ರೆ ಸದಸದ್ವಿಕಲ್ಪವನ್ನ ಬೆಳಗುತ್ತಿರುವಂತಹ ಸ್ವರೂಪವೇ ಅದು ಸತ್ತು. ಅಂದ್ರೆ ಆ ಸತ್ತುನ ಕಾಲದೇಶದ ಸತ್ತಲ್ಲ, ಅದು ಕಾಲದೇಶದಲ್ಲಿ ತೋರುವ ಇರುವಲ್ಲ, ಅದು ಸನ್ಮಾತ್ರ. ಅಂದ್ರೆ ಕಾಲದೇಶವೂ ಇದೆ ಅಂತ ತೋರ್ತಾ ಇದೆ, ಹೊರಗಿನ ಪದಾರ್ಥವೂ ಇದೆ ಅಂತ ತೋರ್ತಾ ಇದೆ. ಆ ಎಲ್ಲದರ ಇರುವಿಕೆಗೆ ಕಾರಣವಾಗಿರುವ, ಎಲ್ಲರ ತೋರಿಕೆಗೆ ಕಾರಣವಾಗಿರುವ ಆ ಸ್ವರೂಪ ಇದ್ದೇ ಇದೆ. ನಮ್ಗೆ ಅನುಭವ ಆಗತ್ತೆ. ಯಾಕೆಂದ್ರೆ ಎಲ್ಲವೂ ಇದೆ ಅಂತ ಅಷ್ಟೇ ಗೊತ್ತಾಗ್ತಾ ಇದೆಯೇ ಹೊರತು ಮನೆ, ಜನ, ಪ್ರಾಣಿ, ಪಕ್ಷಿ ಅದನ್ನು ನಾವು ಆ ಇದೆ ಅನ್ನೋದಕ್ಕೆ ತೋರುತ್ತೆ ಅನ್ನೋಕ್ಕೆ ಸೇರಿಸ್ತಾ ಇದೀವಿ ಹೊರತು ಎಲ್ಲವೂ ಇದೆ ಅಂತ ಅನುಭವ ಆಗೋದು ಅಷ್ಟೇ ಆಗ್ತಾ ಇರೋದು. ಬೆಳಗ್ಗೆ ಹೇಳಿದ್ನಲ್ಲ, ನಮ್ಮ ಇವರು ಯಾರು ಅನುಪಮ್ಮ ಅವ್ರು ಪ್ರಶ್ನೆ ಮಾಡೋದಕ್ಕೆ ನಮ್ಮ ಕಿರಣ್ ಹೇಳಿದಲ್ಲ, ಏನೇ ಆಗಲಿ ಅರಿವಾಗ್ತಾ ಇದೆ ಅಂತ ಅಷ್ಟೇ ಆಗುತ್ತೆ ಹೊರತು ನೋವಾದ ನೋವಿನ ಅರಿವಾಗತ್ತೆ. ಅರಿವಾಗತ್ತೆ ಅಂತಂದ್ರೆ ಅರಿವಾಗಿಸಿಕೊಂಡ ನೋವು ಅರಿವು. ಯಾವ ನೋವು ಗೊತ್ತಾಯಿತೋ ಯಾವುದಕ್ಕೋ ಆ ಅರಿವು ಬೇರೆ, ಆ ಅರಿವಿಗೆ ಏನು ಗೊತ್ತಾಯಿತೋ ಆ ನೋವು ಬೇರೆ. ಆ ನೋವು ಗೊತ್ತಾಗಿಸಿಕೊಂಡದ್ರಿಂದಲೇ ಗೊತ್ತು ಮಾಡಿಕೊಂಡದಕ್ಕೆ ನೋವಿಲ್ಲ. ಈಗ ನಾನು ನೋಡ್ತಾ ಇರೋದ್ರಿಂದನೇ ಇದು ನಾನಲ್ಲ, ಇದು ನನಗೆ ಸೇರಿಲ್ಲ, ನಾನು ಇದಕ್ಕೆ ಸೇರಿಲ್ಲ, ಇದು ಕಾಣ್ತಾ ಇರೋದಿಲ್ಲ. ಅದೇ ರೀತಿ ನೋವು ಕಾಣ್ತಾ ಇದೆ ಅಂದ್ರೆ ನೋವು ನನ್ನ ಸ್ವರೂಪಕ್ಕೆ ಸೇರಿಲ್ಲ, ನನಗೆ ನೋವಿಲ್ಲ, ನಾನು ನೋವಲ್ಲ, ಇಷ್ಟು ತೀರ್ಮಾನ ಆಗತ್ತೆ. ಅದು ನಾವು ತಕ್ಷಣ ನೋವು, ಹಲ್ಲು ನೋವು, ತಲೆನೋವು ನನಗೆ ಅಂತ ಅನ್ಕೋತೀವಿ. ನಿನಗೆ ಆದ್ರೆ ಅದು ಗೊತ್ತಾಗಬಾರ್ದು. ನೀನು ಗೊತ್ತಾಗ್ತಿದ್ರೆ ಅದು ನಿನಗಲ್ಲ, ಗೊತ್ತಾಗ್ತಿದೆ ಅಂತೀಯ, ನನಗೆ ಅಂತೂ ಅಂತೀಯ. ಇದು ಇಲ್ಲೇ ವಿವೇಕ ಇಲ್ಲ. ಹಾಗಾಗಿ ಇಲ್ಲೂ ಕೂಡ ಸತ್ತು ಅಸತ್ತು ಇದೆ ಇಲ್ಲ ವ್ಯವಹಾರಗಳು ಅಂತೀವಲ್ಲ, ಇವಾಗ ಕಣ್ಣಿಗೆ ಕಾಣುವ ಇಂದ್ರಿಯಕ್ಕೆ ತೋರೋದಲ್ಲ ಇದೆ ಅಂತಲೂ, ಹಾಗೆ ಈ ಮೊಲದ ಕೊಂಬು ಒಂದ್ಯಾಪತ್ತ ಇಲ್ಲ ಅಂತಲೂ ಕೆಲವು ಅನ್ಕೊಂಡಿದ್ದೀವಿ. ಇಲ್ಲ ಅನ್ನೋದಕ್ಕೂ ಒಂದೊಂದು ಅನುಭವ ಬೇಕೇ ಬೇಕು, ಇದೇ ಅನ್ನೋದಕ್ಕೂ ಒಂದು ಅನುಭವ ಬೇಕೇ ಬೇಕು. ಅನುಭವ ಇಟ್ಕೊಳ್ಳೋದೇನೆ ಇದೇ ಇಲ್ಲ ಅನ್ನೋದನ್ನು ತೀರ್ಮಾನ ಮಾಡೋಕ್ಕೆ ಆಗಲ್ಲ. ಆ ಅನುಭವ ಮಾತ್ರ ಇದೇ ಇಲ್ಲ ಅನ್ನೋದಕ್ಕಿಂತ ಬೇರೆಯಾಗಿದ್ದು ಅದು ಸನ್ಮಾತ್ರವಾಗಿದೆ, ಸತ್ತಾಗಿದೆ. ಆದರೆ ಅದು ಹೇಗೆ ಅಂದರೆ ವಿಚಾರವದ್ವಾನು ವಿಚಾರವದೇವ ಅದ್ವಯಂಚ. ಹೇಗೆ ಕೆಲವು ಪದಾರ್ಥಗಳು ವಿಚಾರ ಮಾಡಿದ್ಮೇಲೆ ಇದೆ ಅಂತ ಗೊತ್ತಾಗತ್ತೋ, ವಿಚಾರವತ್ತು ಅಂದ್ರೆ ಮುಂಚೆ ಸಾಮಾನ್ಯವಾಗಿ ನೋಡಿದಾಗ ಇಲ್ಲ ಅನ್ಕೊಂಡ್ಬಿಡ್ತೀವಿ, ಒಳಹಕ್ಕು ವಿಚಾರ ಮಾಡಿದ್ರೆ ಹೌದು ಕೊಂಡ್ರಿ ಇದೆ ಅಂತ ವಿಚಾರದಿಂದ ಕೆಲವು ವಸ್ತು ಇದೆ ಅಂತ ಗೊತ್ತು. ಹಾಗೇನೆ ಈ ಆತ್ಮ ವಸ್ತು ಕೂಡ ವಿಚಾರ ಮಾಡ್ತಾ 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 ಅದೇ ಇರೋದು, ಅದು ಒಂದೇ ಇರೋದು, ಅದರ ಇರುವೆ
ಎಲ್ಲದ ಇರುವಾಗಿದೆ. ಹೀಗೆ ಸಕ್ಕರೆಯ ಸಿಹಿಯೇ ಎಲ್ಲಾ ಭಕ್ಷ್ಯದ ಸಿಹಿಯೋ, ಭಕ್ಷ್ಯಕ್ಕೆ ಬೇರೆ ಸಿಹಿ ಇಲ್ವೋ, ಪ್ರಪಂಚದ ಎಲ್ಲದರ ಇರುವಿಕೆಯು ಇದರ ಇರುವಿಕೆ. ಈ ಇರುವ ಆಕಾಶ, ಈ ಇರುವ ವಾಯು, ಇರುವ ತೇಜಸ್ಸು, ಇರುವ ನೀರು, ಇರುವ ಭೂಮಿ, ಇರುವ ಸ್ಥಾವರ, ಇರುವ ಜಂಗಮ, ಇರುವ ನಾಮ, ಇರುವ ರೂಪ, ಇರುವ ಕ್ರಿಯೆ, ಎಲ್ಲದೂ ಇರುವ ಸೇರ್ಕೊಂಡೇ ತೋರುತ್ತೆ. ಆ ಇರುವ ಅನ್ನೋದು ಇರುವು ಅನ್ನೋದು ಸ್ವತಂತ್ರ ಆಗಿರ್ತಕ್ಕಂಥ ತತ್ವ. ಅದು ಸ್ವರೂಪ. ನಮ್ಗೆ ಅನುಭವ ಆಗೋದು ಬರೀ ಇದೇ ಅಂತ ಅನುಭವ ಆಗ್ತಿರೋದು. ಆ ಇದೇನು ಅನುಭವಕ್ಕೆ ನಾನು ಸೇರಿಸ್ಕೊತಾ ಇದ್ವಿ ನಾಮರೂಪವನ್ನ. ಕುರ್ಚಿ ಇದೆ, ಬೀರು ಇದೆ, ಪುಸ್ತಕ ಇದೆ. ಅಲ್ಲಿ ಕುರ್ಚಿ, ಬೀರು, ಪುಸ್ತಕ ಎಲ್ಲ ಬಿಟ್ಟು ಹೋಗ್ತಾ ಇದೆ. ಇದೇ ಅನ್ನೋದು ಕಾಮನ್ ಆಗಿದೆ. ಇದೇನು ಅಷ್ಟು ಅನುಭವ ಆಗೋದು ಇದೇನು ಒಂದೇ ಅನುಭವ ಆಗೋದು. ಬೀರು ಅನುಭವ ಆಗಲ್ಲ, ಕುರ್ಚಿ ಅನುಭವ ಆಗಲ್ಲ. ಅದು ಇರುವಿಕೆಗೆ ಬೀರುವನ್ನು ಕುರ್ಚಿನ ಸೇರಿಸ್ಕೊಂಡು ಇದೇ ಭಾಂತಿ ಮಾಡೋದು ತುಂಬ ಸೂಕ್ಷ್ಮ ಇದು. ಯಾಕಂದ್ರೆ ಇರುವ ಅನ್ನೋದು ಸ್ವತಂತ್ರ. ಇರುವ ಅನ್ನೋದು ಕುರ್ಚಿಯಲ್ಲೂ ಬೀರುವಲ್ಲೂ ಪುಸ್ತಕದಲ್ಲೂ ಅಂದ್ರೆ ಇರುವ ಅನ್ನೋದು ಬಿಟ್ಟು ಅವುಗಳು ಯಾವುದೂ ಇಲ್ಲ. ಇರುವ ಅನ್ನೋದು ಅವಳೆಲ್ಲವನ್ನೂ ಬಿಟ್ಟಿದೆ. ಇರುವ ಕೇವಲ ತಾನಾಗಿ ಸುಷುಪ್ತಿಯಲ್ಲಿದ್ದಾಗಲೂ ಸನ್ಮಾತ್ರನಾಗಿರ್ತಾನೆ ಆತ್ಮ. ಬರೀ ಅಸ್ಥಿತ ಮಾತ್ರ, ಸನ್ಮಾತ್ರ. ಸದ್ವಿಶೇಷ ಅಲ್ಲ, ಸತ್ಯಮ ಗುಣ ಅಲ್ಲ, ಸತ್ಸ್ವರೂಪ. ಇದನ್ನ ನಾವು ಒಂದು ಏಕಾಂತದಲ್ಲಿ ಕೂತ್ಕೊಂಡು ಈ ಶ್ಲೋಕಾರ್ಥವನ್ನ ಮುಂಚೆ ಅರ್ಥ ಮಾಡಿಕೊಂಡು ಆಮೇಲೆ ಮೆಲುಕು ಹಾಕ್ಬೇಕು, ಅನುಸಂಧಾನ ಮಾಡಬೇಕು. ನಮ್ಮ ಅನುಭವಕ್ಕೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಹೊಂದಿಸ್ಕೊಳ್ಬೇಕು. ಇದು ಹೇಳ್ತಾ ಇರೋದು ಸುಮ್ಮನೆ ಸ್ಟೇಟ್ಮೆಂಟಾ ಅಥವಾ ನಮ್ಮ ಅನುಭವದಲ್ಲಿ ಇರೋದನ್ನ ಹೇಳ್ತಿದ್ದಾರಾ, ಈ ರೀತಿ ನಿಮಗೆ ಅನುಭವ ಇದೆಯಾ ನಾವು ನೋಡ್ಕೋಬೇಕು. ಇವು ಅನುಭವವನ್ನೇ ಅವರು ಬಿಚ್ಚಿಡ್ತಾ ಇದ್ದಾರೆ ಹೊರತು ಸುಮ್ಮನೆ ಒಂದು ಕಾಗಕ್ಕ ಗುಬ್ಬಕ್ಕ ಕಥೆ ಹೇಳ್ತಿಲ್ಲ, ಅಥವಾ ಸುಮ್ಮನೆ ಒಪ್ಕೊಳ್ಳಿ ನಂಬ್ಕೊಳ್ಳಿ ಅಂತ ಹೇಳಿ ನಂಬಿಕೆ ವಿಚಾರ ಹೇಳ್ತಾ ಇಲ್ಲ, ಶ್ರದ್ಧಾ ವಿಚಾರ ಅಲ್ಲ, ಭಾವನಾ ವಿಚಾರ ಅಲ್ಲ, ಇದು ಅನುಭವ ವಿಚಾರ. ಓದಿ, ವಿವರಣೆ ಓದಿ. ಅದ್ವಿತೀಯ ವಸ್ತು ಕಾಣುವುದೇ ಇಲ್ಲವಾದ್ದರಿಂದ ಅದು ಇದೆ ಎಂದು ಹೇಗೆ ಹೇಳುವುದು ಎಂಬ ಆಕ್ಷೇಪವು ಸರಿಯಲ್ಲ. ಏಕೆಂದರೆ ಕಾಣುವುದು ಸತ್ಯವೆಂಬ ನಿಯಮವಿಲ್ಲ. ಉದಾಹರಣೆಗೆ ಶುಕ್ತಿ ರಜತವೇ ಮುಂತಾಗಿ ಕಾಣುವುದೆಲ್ಲವೂ ಅಸತ್ಯವೇ ಆಗಿರುತ್ತದೆ. ಕಾಣುವುದಿಲ್ಲವಾದ್ದರಿಂದ ಇಲ್ಲವೆಂಬುದು ಸರಿಯಲ್ಲ. ಕತ್ತಲೆಯಲ್ಲಿರುವ ವಸ್ತು ಅಥವಾ ಕುರುಡನಿಗೆ ಕಾಣದಿರುವ ವಸ್ತು ಕಾಣದಿದ್ದರೂ ಇರುತ್ತದೆ. ವ್ಯವಹಾರ ಒಪ್ಕೊಂಡಿದ್ದೀವಿ. ಕಂಡದ್ದೇ ಇದೆ ಅಂತ ಇಲ್ಲ, ಕಾಣದೇ ಇದ್ದದ್ದು ಇದೆ ಅಂತೀವಿ, ಕಂಡದ್ದು ಇಲ್ಲ ಅಂತ ಆಗಿದೆ. ಕಪ್ಪೆ ಚಿಪ್ಪೆ ಬೆಳ್ಳಿ ಹಗ್ಗದ ಹಾವು ಕಂಡ್ರು ಇಲ್ಲ ಆಗಿರುತ್ತೆ, ಕಾಣದೇ ಇದ್ದು ಇದೆ ಅಂತ ವ್ಯವಹಾರದ ಒಪ್ಕೊಂಡಿದ್ದೀವಿ. ಹಾಗೆ ಈ ನಿಯಮ ಇದೆಯಲ್ಲ, ಕಂಡದ್ದೇ ಇದೆ ಇರೋದು, ಕಾಣದೇ ಇರೋದು ಇಲ್ಲ, ಈ ನಿಯಮವೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮನಃಕಲ್ಪಿತವಾದ ದ್ವೈತ ಪ್ರಪಂಚದಲ್ಲಿಯೂ ಕಾಣುವುದು ಅಥವಾ ಕಾಣದೇ ಇರುವುದರಿಂದ ವಸ್ತು ಇದೆ ಎಂದಾಗಲಿ ಇಲ್ಲವೆಂದಾಗಲಿ ಸಿದ್ಧವಾಗುವುದಿಲ್ಲ. ಮನಃಕಲ್ಪಿತವಾಗಿರುವುದರಿಂದ ವಿಶೇಷ ಕೊಟ್ಟಿದ್ದಾರೆ, ಅದು ಗಮನಿಸ್ಬೇಕು. ಮನಃಕಲ್ಪಿತವಾಗಿರುವಂತಹ ದ್ವೈತ ವಸ್ತು ಕಂಡರೂ ಇದೆ ಅನ್ಸ್ಕೊಳ್ಳಲ್ಲ, ಕಾಣದೆ ಹೋದ್ರು ಇದೆ ಅನ್ಸ್ಕೊಳ್ಳಲ್ಲ. ಯಾಕೆ ಮನೋಕಲ್ಪನಾ ಮಾತ್ರ ಅದು. ಆದ್ದರಿಂದ ಇರುವುದರಿಂದ ವಸ್ತು ಇದೆ ಎಂದಾಗಲಿ ಇಲ್ಲವೆಂದಾಗಲಿ ಸಿದ್ಧವಾಗುವುದಿಲ್ಲ. ಆದ್ದರಿಂದ ಮನಸ್ಸಿಗೆ ದೃಶ್ಯವಾಗದೇ ಇದ್ದ ಮಾತ್ರಕ್ಕೆ ಆತ್ಮತತ್ವವು ಇಲ್ಲವೆನ್ನುವುದಕ್ಕೆ ಕಾರಣವಿಲ್ಲ. ಇದು ಸಂಭಾವನಾ ಯುಕ್ತಿ ಆಯಿತು. ಆತ್ಮನನ್ನು ಒಪ್ಪಿಕೊಂಡೇ ತೀರಬೇಕೆನ್ನುವುದಕ್ಕೆ ಯಾವುದಾದರೂ ಯುಕ್ತಿ ಇದೆಯೇ ಎಂದರೆ ಇದೆ. ಅದೇನೆಂದರೆ ಲೋಕದಲ್ಲಿ ಯಾವುದಾದರೊಂದು ವಸ್ತು ಇದೆಯೋ ಇಲ್ಲವೋ ಎಂಬುದನ್ನು ನಿರ್ಣಯಿಸುವುದಕ್ಕೆ ವಿಚಾರವೇ ಬೇಕಾದ್ದರಿಂದ ವಿಚಾರವಿಲ್ಲದೆ ನಿರ್ಣಯವೇ ಆಗುವಂತಿಲ್ಲವೆಂಬ ಅನುಪಪತ್ತಿಯಿಂದ ವಿಚಾರವನ್ನು ಇಬ್ಬರೂ ಅಂಗೀಕರಿಸಿಯೇ ತಿರಬೇಕಲ್ಲವೇ? ಪೂರ್ವಪಕ್ಷಿ ಸಿದ್ಧಾಂತ ಇಬ್ಬರು ಒಪ್ಕೊಳ್ಳೇಬೇಕು. ಆತ್ಮನಿಲ್ಲದೆ ಇದೆ ಇಲ್ಲ ಎಂಬ ವಿಕಲ್ಪಗಳೇ ಹೊಂದುವುದಿಲ್ಲ. ಆತ್ಮ ಅಂದ್ರೆ ಅರಿವಿಟ್ಕೊಳ್ಳೋದೇನೆ, ಇದೇ ಇಲ್ಲ ಅಂದ್ರೆ ವಿಕಲ್ಪವನ್ನೇ ಮಾಡಕ್ಕಾಗಲ್ಲ. ಅರಿವೇ ಅದಕ್ಕೆ ಎವಿಡೆನ್ಸು, ಇದೇ ಇಲ್ಲ ಅನ್ನೋದಕ್ಕೆ. ಇದೇ ಇಲ್ಲ ಎಂಬುದನ್ನು ಅನುಭವಿಸುವ ಆತ್ಮನಿಂದಲೇ ಅಲ್ಲವೇ ಈ ವಿಕಲ್ಪಗಳಿಗೆ ಬೆಲೆ? ಆದ್ದರಿಂದ ಸದಸತ್ಕಲ್ಪನೆಗಳು ಯಾವುದು ಇಲ್ಲದಿದ್ದರೆ ಆಗುವಂತೆಯೇ ಇಲ್ಲವೋ ಆ ಆತ್ಮವಸ್ತುವನ್ನು ಒಪ್ಪಿಯೇ ತೀರಬೇಕು. ಆತ್ಮವಸ್ತು ಇಲ್ಲದೆ ಹೋದ್ರೆ ಸತ್ತೆಂಬ ವಿಕಲ್ಪವೂ ಇಲ್ಲ, ಅಸತ್ತೆಂಬ ವಿಕಲ್ಪವೂ ಇಲ್ಲ. ಸದಸದ್ ವಿಕಲ್ಪಕ್ಕೆ ಆತ್ಮನೇ ಮೂಲ, ಆತ್ಮನೇ ಆಧಾರ. ಆತ್ಮನ ಇಟ್ಕೊಂಡೆ ಇದು ಸತ್ವ ಇದು ಅಸತ್ವ ನಿರ್ಣಯ ಮಾಡಬೇಕು. ಅದರಿಂದ ಆತ್ಮನಿಗೆ
ಸದಸದ್ವಿಕಲ್ಪದ ವಿಚಾರ ಬರಲ್ಲ, ಪ್ರಪಂಚಕ್ಕೆ ಬರುತ್ತೆ. ಆತ್ಮ ನಿತ್ಯ ಸದ್ರೂಪನು ಸನ್ನಾತನ. ಇದೇ ಅರ್ಥಾಪತ್ತಿ ಪ್ರಮಾಣವು. ಇಲ್ಲಿ ವ್ಯವಹಾರದಲ್ಲಿ ವಿಚಾರ ಮಾಡಿಯೇ ನಿರ್ಣಯಿಸುತ್ತೇವೆಂಬ ದೃಷ್ಟಾಂತವನ್ನು ತಾರ್ಕಿಕರಿಗಾಗಿ ಕೊಟ್ಟಿರುತ್ತದೆ. ವ್ಯವಹಾರದಲ್ಲಿ ವಿಚಾರವು ಹೇಗೆ ನಿರ್ಣಯಕ್ಕಾಗಿ ಬೇಕಾಗಿರುವುದೋ ಹಾಗೆ ವಿಕಲ್ಪಕ್ಕೆ ಆತ್ಮನೂ ಆಧಾರವಾಗಿ ಬೇಕಾಗಿರುತ್ತಾನೆ ಎಂಬುದಿಷ್ಟೇ ಇಲ್ಲಿ ವಿವಕ್ಷಿತವಾಗಿರುತ್ತದೆ. ಇವನು ಕಲ್ ತಗೊಂಡು ಇದೆಲ್ಲ ಪರಮಾಣುವಿನಿಂದ ಆದದ್ದು ಅಂತಂದಾಗ ಬರೀ ಸ್ಥೂಲ ದೃಷ್ಟಿ ನೋಡಿದ್ರೆ ಪರಮಾಣು ಕಾಣಲ್ಲ. ಆದರೆ ವಿಚಾರ ಮಾಡ್ತಾ ಮಾಡ್ತಾ ಹೌದು ಅವನು ಹೇಳಿದ ಕರೆಕ್ಟು, ಅಣುಗಳ ಸಂಯೋಗದಿಂದಲೇ ಇದು ಆಗಿರ್ಬೇಕು ಅಂತ ವಿಚಾರಾಂತ್ಯದಲ್ಲಿ ಪರಮಾಣುಗಳೇ ಕಲೆಕ್ಟ್ ಆಗಿದೆ ಅಂತ ಒಪ್ಕೊಳ್ತೀವಿ. ವಿಚಾರ ಬೇಕು. ಆತ್ಮನನ್ನು ಇಲ್ಲವೆಂದು ಕಲ್ಪಿಸುವುದಕ್ಕೂ ಆಧಾರವಾಗಿ ಆತ್ಮನು ಬೇಕು ಎಂಬ ಯುಕ್ತಿಯನ್ನು ಇಲ್ಲಿ ಕೊಟ್ಟಂತೆ ಆಗಿರುತ್ತದೆ. ಇಲ್ಲ ಅಂತಲೂ ಆತ್ಮನೇ ಬೇಕು. ಆತ್ಮನ ಇಟ್ಕೊಂಡೆ ಆತ್ಮನಿಲ್ಲ ಅನ್ಬೇಕೆ ಹೊರತು ಏನ್ ಮಾಡುದು ಆತ್ಮನಿಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ಆತ್ಮನು ಸ್ವತಃ ಸಿದ್ಧನಾಗಿರುವುದರಿಂದ ಈ ಯುಕ್ತಿಗೆ ಎದುರಿಲ್ಲವಾಗಿದೆ. ಎದುರು ಅಂದ್ರೆ ಇದಕ್ಕೆ ಇನ್ನೊಂದು ಪಾರ್ಟಿಯೇ ಇಲ್ಲ. ಈ ಯುಕ್ತಿ ಇದು ಬಹಳ ಗಟ್ಟಿಯಾದ ಯುಕ್ತಿ. ಹುಸಿ ಅಲ್ಲ ಅಂತ, ಇದಲ್ಲ ಬಿದ್ದೋಗಲ್ಲ ಅಂತ, ಪ್ರಮಾಣಭೂತವಾದ ಯುಕ್ತಿ ಇದು ಅಂತ. ಗುರುಗಳೇ, ಇಲ್ಲಿ ಎರಡು ಪದ ಇದೆ, ಸಂಭಾವನಾ ಯುಕ್ತಿ, ಆಮೇಲೆ ಅರ್ಥಾಪತ್ತಿ ಪ್ರಮಾಣ. ಹೌದು, ಮೊದಲನೇದು ಮೇಲಿಲ್ಲ, ಮೊದಲನೇ ಪ್ಯಾರ ಸಂಭಾವನಾ ಯುಕ್ತಿ. ಹಾಗಂದ್ರೆ ಅಲ್ಲ, ಇದೇ ಇಲ್ಲ ಅಂತ ಅನ್ಬೇಕಾದ್ರೆ ಅದು ಇದೇ ಇಲ್ಲ ಅಂದ್ರೆ ಬೇರೆ ಅಂಥದ್ದು ಒಂದು ಇರಬೇಕು ಅನ್ನೋ ಸಂಭಾವನೆ. ಅದು ಕಾಣದೆ ಹೋದ ಅದನ್ನ ಒಪ್ಕೊಳ್ಳೇಬೇಕು ಅಂತ. ಅದು ನಾವು ನೋಡಿಲ್ಲ, ಆದ್ರೂ ಇದೇ ಇಲ್ಲ ಅಂತ ನಾವು ವ್ಯವಹಾರ ಮಾಡ್ತಾ ಇರೋದ್ರಿಂದ ಇದೇ ಇಲ್ಲ ಅನ್ನೋದು ಯಾವುದರಿಂದ ತೀರ್ಮಾನವಾಗುತ್ತದೆಯೋ ಅದು ಇರಲೇಬೇಕು. ನಾವು ಕಾಣದೆ ಹೋದನ್ನು ಒಪ್ಕೋಬೇಕು. ಇದು ಸಂಭಾವನಾ ಯುಕ್ತಿ. ಅರ್ಥಾಪತ್ತಿ ಇದ್ರೆ ಅರ್ಥಾಪತ್ತಿ ಪ್ರಮಾಣದಿಂದ ಅಂದ್ರೆ ಇದೇ ಇಲ್ಲ ಅದು ಸಿದ್ಧವಾಗೋದೇ ಇಲ್ಲ. ಇದೇ ಅನ್ನೋದು ಒಂದು ಇದೇ ಇಲ್ಲ ಬೇರೆ ಆಗಿರೋದು ಇದೇ ಹೋದ್ರೆ ನೀ ಇದೇ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಆಗಲ್ಲ. ನೀ ಯಾವುದನ್ನು ಇದೇ ಇಲ್ಲ ಅಂತ ಪ್ರೂವ್ ಮಾಡ್ಬೇಕಾದ್ರೂ ಇದೇ ಇಲ್ಲ ಅಂತ ಬೇರೆ ಇರಬೇಕು. ಆಮೇಲೆ ಅವನನ್ನು ಇಲ್ಲ ಅಂತ ಅನ್ನೋದಕ್ಕೂ ಆಗೋಗಿಲ್ಲ. ಅವನನ್ನ ಇಟ್ಕೊಂಡೆ ಅವನು ಇಲ್ಲ ಅನ್ಬೇಕು. ಅರ್ಥಾತ್ ಅವನು ಇರಲೇಬೇಕು. ಅರ್ಥಾಪತ್ತಿ, ಈ ಅರ್ಥಾಪತ್ತಿ ಪ್ರಮಾಣ, ಸಂಭಾವನಾ ಯುಕ್ತಿ ಇದೆಲ್ಲ ವಾಕ್ಯದ ಧರ್ಮ. ಇದು ಬರುತ್ತೆ. ಸದಭ್ಯುಪೇತಂ ಭವತಾಪಿ ಕಲ್ಪಿತಂ ವಿಚಾರ ಹೇತೋರ್ಯದಿ ತಸ್ಯ ನಾಸ್ತಿತಾ ವಿಚಾರ ಹಾನಾಚ್ಚ ತಥೈವ ಸಂಸ್ಥಿತಂ ನ ಚೇತ್ತದಿಷ್ಟಂ ನಿತರಾಂ ಸದಿಶ್ಯತೆ. ಸದಭ್ಯುಪೇತಂ ಭವತಾಪಿ ಕಲ್ಪಿತಂ ವಿಚಾರ ಹೇತೋರ್ಯದಿ ತಸ್ಯ ನಾಸ್ತಿತಾ ವಿಚಾರಹಾನಾಚ್ಚ ತಥೈವ ಸಂಸ್ಥಿತಂ ನ ಚೇತ್ತದಿಷ್ಟಂ ನಿತರಾಂ ಸದಿಶ್ಯತೆ. ಇಟ್ಕೋ, ಕೇಳಿಸಲ್ಲ ಕಣ ಅವರಿಗೆ. ಸದಭ್ಯುಪೇತಂ ಸತ್ ಅಭ್ಯುಪೇತಂ ಭವತಾ ಅಪಿ ಕಲ್ಪಿತಂ ವಿಚಾರಹೇತೋಃ ಯದಿ ತಸ್ಯ ನಾಸ್ತಿತಾ ವಿಚಾರಹಾನಾತ್ ಚ ತಥಾ ಏವ ಸಂಸ್ಥಿತಂ ನ ಚೇತ್ ತತ್ ಇಷ್ಟಂ ನಿತರಾಂ ಸತ್ ಇಷ್ಯತೆ. ಇದು ಕಲ್ಪಿತಂ ದ್ವೈತಂ ವಿಚಾರಹೇತೋಃ. ಕಲ್ಪಿತವಾದ ದ್ವೈತವೇ ವಿಚಾರಕ್ಕೆ ಕಾರಣವಾಗಿದೆ. ನಾವು ಯಾವುದನ್ನು ವಿಚಾರ ಮಾಡ್ತೀವಿ? ವಿಚಾರ ಮಾಡೋದೆಲ್ಲ ಪ್ರಪಂಚದ ಪದಾರ್ಥಗಳನ್ನು ಇಟ್ಕೊಂಡೆ ವಿಚಾರ ಮಾಡ್ತೀವಿ. ವಿಚಾರಕ್ಕೆ ಕಾರಣವಾಗಿರೋದ್ರಿಂದ ಯಾವುದೋ ದ್ವೈತ, ಅದು ವಿಚಾರಕ್ಕೆ ಸತ್ತೆಂದು ನೀನು ಒಪ್ಪಿದೆಯಾ. ವಿಚಾರಕ್ಕೆ ಕಾರಣವಾಗಿರೋದ್ರಿಂದ ಅದು ಇರಬೇಕು. ಇಲ್ಲದೇ ಇದ್ದದನ್ನು ವಿಚಾರ ಮಾಡೋಕ್ಕಾಗಲ್ಲಮ್ಮ. ವಿಚಾರಕ್ಕೆ ಕಾರಣವಾಗಿರೋದ್ರಿಂದ ದ್ವೈತವು ಸತ್ತೆಂದು ನೀನು ಒಪ್ಪಿಯೇ ತೀರಬೇಕು. ಯಾಕಂದ್ರೆ ಇಲ್ಲದ್ದನ್ನು ಯಾರು ವಿಚಾರ ಮಾಡಲ್ಲ, ಇಲ್ಲದ್ರ ಬಗ್ಗೆ ಯಾರು ಒಂದು ಏನು ತೀರ್ಮಾನ ಕೊಡೋಕ್ಕಾಗಲ್ಲ. ದ್ವೈತವು ವಿಚಾರಕ್ಕೆ ಕಾರಣವಾಗಿರೋದ್ರಿಂದ ದ್ವೈತವು ಸತ್ತೆಂದು ನೀನು ಒಪ್ಪಿದ್ದೀಯಾ, ದ್ವೈತವು ಸತ್ಯ ಒಪ್ಪಿದ್ಯಾ. ಆದ್ರೆ ಅದಿಲ್ಲವಾದ್ರೆ, ದ್ವೈತವೇ ಇಲ್ಲವಾದರೆ ವಿಚಾರವೇ ಇಲ್ಲವಾಗುತ್ತೆ. ಯಾವುದನ್ನು ವಿಚಾರ ಮಾಡ್ತೀರಾ?
ದ್ವೈತವೇ ಇಲ್ಲವಾದರೆ ವಿಚಾರಕ್ಕೆ ಅವಕಾಶವಾಗಿ ಇಲ್ಲವಾಗುವುದರಿಂದ ಅದು ಸತ್ತು ಅಂತ ಹಾಗೆ ಸಿದ್ಧವಾಗತ್ತೆ. ಯಾವುದೋ ದ್ವೈತವು ಸತ್ತು ಸಿದ್ಧವಾಗುತ್ತೆ. ಅದೂ ಇಷ್ಟವಿಲ್ಲ ಅಂತ ಇಲ್ಲಪ್ಪ, ಅದೂ ಇಷ್ಟ ಇಲ್ಲ, ಅದು ದ್ವೈತವೂ ಇಲ್ಲ ಅಂತ ಆದ್ರೆ ಆಗ ಸತ್ತನ್ನು ಮಾತ್ರ ಇನ್ನೂ ಹೆಚ್ಚಾಗಿ ಒಪ್ಪದಂತಾಗತ್ತೆ. ಯಾಕೆ ಅದು ಇಲ್ಲ ಇದೆ ಅನ್ನೋದು ಯಾವ ಅನುಭವದಿಂದ ನೀನು ಹೇಳ್ತಿದೆಯೋ ಅದಂತೂ ಇದ್ದೇ ಇರುತ್ತೆ. ದ್ವೈತವೂ ಇಲ್ಲ ನೀನು ಹಠ ಮಾಡದೆ ಇಟ್ಕೋ, ದ್ವೈತವನ್ನೂ ಇಲ್ಲ ಅಂತ ಹೇಳುವಂತಹ ಆ ಅನುಭವ ಅಥವಾ ಯುಕ್ತಿ ಅಥವಾ ಆ ಅರಿವು, ದ್ವೈತವೂ ಇಲ್ಲ ಅಂತ ಹೇಳುವಂತ ಅದಿದ್ಕೊಂಡೇ ದ್ವೈತ ಇಲ್ಲ ಅನ್ಬೇಕೇ ಹೊರತು ಅನುಭವವನ್ನು ಅರಿವನ್ನು ತೆಗೆದುಹಾಕಿ ದ್ವೈತವನ್ನು ಇಲ್ಲ ಅಂತ ಅನ್ನೋಕ್ಕಾಗೋದೇ ಇಲ್ಲ. ಅನುಭವ ಇಟ್ಕೊಂಡೇ ದ್ವೈತ ಇಲ್ಲೇ ಇರ್ಬೇಕು. ಮುಂಚೆ ವಿಚಾರ ಕಾರಣವಾಗಿರೋದನ್ನ ದ್ವೈತ ಸತ್ತು ಅಂತ ಇದೆಯಾ, ಅಲ್ಲೂ ಸತ್ತಿದೇ ಇದೆ. ಸತ್ಯನ ನೀವು ಒಪ್ಪಿರುತ್ತೆ. ಕಲ್ಪಿತಂ ದ್ವೈತಂ ವಿಚಾರ ಹೇತುತ್ವ ಸತ್ ಇತಿ ಭವತಾಪಿ ಅಭಿಭೇದಂ. ಕಲ್ಪಿತವಾದ ದ್ವೈತವು ವಿಚಾರಕ್ಕೆ ಕಾರಣವಾಗಿರೋದ್ರಿಂದ ಅದು ಸತು, ಅದು ಇರುವಂಥದ್ದು ಅನ್ನೋದು ನೀನು ಒಪ್ಕೊಂಡಿದ್ಯಾ. ಮೊದಲನೇ ವಾಕ್ಯ ಕರ್ತ ತಸ್ಯ ಯದಿ ನಾಸ್ತಿತ, ಆ ದ್ವೈತವು ಇಲ್ಲ ಅಂತ ಆಗ್ಬಿಟ್ರೆ ತರ್ಹಿ ವಿಚಾರ ಹಾನಾತ್, ವಿಚಾರವೇ ಬಿಟ್ಟು ಹೋಗೋದ್ರಿಂದ ತಥೈವ ಸಂಶಿತಂ ಅಂದ್ರೆ ಸತ್ತಾಗೆ ಉಳಿಯುತ್ತೆ. ಅದಿಲ್ಲ ಅಂತ ಆದ್ರೆ ಅದಿಲ್ಲ ಅಂತ ನೀವು ಮಾಡಿದಂತಹ ಒಂದು ಅನುಭವ ಅದು ಹಾಗೆ ಉಳಿಯುತ್ತೆ, ಅದಿದ್ದೇ ಇರುತ್ತೆ. ದ್ವೈತ ಇಲ್ಲ ಅಂತ ಆಗುತ್ತೆ ಅಷ್ಟೇ. ನಿನ್ನನ್ನು ಅಲ್ಗಳೆಯಕ್ಕಾಗಲ್ಲ, ನಿನ್ನನ್ನು ತೆಗೆದುಹಾಕಕ್ಕಾಗಲ್ಲ, ನೀನು ಇದ್ದೇ ಇರ್ತೀಯ. ನಿನ್ನನ್ನು ಬಿಟ್ಕೊಂಡು ಯಾಕೆ ಈ ವಿವರಣೆ ಹೋದಾಗ ಗೊತ್ತಾಗ್ತದೆ ನೋಡಿ. ಅವ್ರು ಏನ್ ಹೇಳ್ತಿದ್ದಾರೆ, ವಿಚಾರ ಹಾನಾಚ ತಥೈವ ಸಂಶಿತಂ ಸದ್ಭವತಿಯಿಂದ, ವಿಚಾರವು ಬಿಡೋದ್ರಿಂದ ಅದು ವಿಚಾರವಿಲ್ಲ ಅಂತ ಅಂದಾಗಲೂ ಅದು ಸತ್ತಾಗೇ ಇರುತ್ತೆ. ಸತ್ವವನ್ನು ಬಿಡೋಕ್ಕಾಗೋದಿಲ್ಲ. ಸತ್ವವನ್ನು ಕಲ್ಸ್ಕೊಂಡ್ರೆ ಇದೇ ಅನ್ನೋದಕ್ಕೂ ಸತ್ಯ ಇಲ್ಲ ಅನ್ನೋದು ಸತ್ಸ್ವರೂಪವೇ. ಸತ್ಸ್ವರೂಪವನ್ನೇ ನೀವು ಇಲ್ಲ ಅಂತ ಇರಬೇಕು, ಸತ್ಸ್ವರೂಪವನ್ನೇ ಇದೇ ವಿಚಾರ ಮಾಡಬೇಕು. ಯಾವ ಸತ್ಸ್ವರೂಪವನ್ನು ಬಿಟ್ಟು ಇದೇ ಇಲ್ಲ ಅನ್ನೋ ವಿಚಾರವನ್ನೇ ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ. ಸತ್ಸ್ವರೂಪವನ್ನೇ ಕೇಂದ್ರವಾಗಿಟ್ಕೊಂಡು ದ್ವೈತ ಪ್ರಪಂಚ ಇದೆ, ದ್ವೈತ ಪ್ರಪಂಚ ಇಲ್ಲ, ಇದೇ ಅಂತಂದಾಗಲೂ ದ್ವೈತ ಪ್ರಪಂಚ ಸತ್ತಾಗಿರುತ್ತೆ. ದ್ವೈತ ಪ್ರಪಂಚ ಇಲ್ಲ ಅಂದಾಗಲೂ ಕೂಡ ಸತ್ತಾದ ನೀನು ಇದ್ದೇ ಇರ್ತೀಯ, ನಿನ್ನ ಇಟ್ಕೊಂಡೆ ಅದಿಲ್ಲ ಅಂತ ಹಾಗೆ ಇರ್ತೀಯ. ನಿನ್ನ ಅಭಾವವನ್ನು ಕಲ್ಪಿಸ್ಕೋಕ್ಕೂ ಆಗಲ್ಲ. ಇನ್ನು ಅಂದ್ರೆ ಸತ್ತಿನ ಅಸ್ತಿತ್ವ ಹೇಳ್ತಾರೆ, ಸತ್ತಿದ್ದೇ ಇರುತ್ತೆ ಅನ್ನೋದನ್ನ ಹೇಳ್ತಾರೆ ಗುರುಗಳೇ. ಸತ್ತಿದ್ದೇ ಇರುತ್ತೆ, ಸತ್ತಿನ ಅಭಾವವನ್ನು ಮಾಡಕ್ ಆಗೋದೇ ಇಲ್ಲ ಅಂತ. ಅಂದ್ರೆ ಸತ್ತಿನ ಅಸ್ತಿತ್ವಕ್ಕೆ ಈ ದ್ವೈತ ಪದಾರ್ಥಗಳು ಬೇಕಾಗಿಲ್ಲ ಪ್ರಪಂಚ. ವಿಚಾರ ಮಾಡ್ಬೇಕು, ಸತ್ತಿಟ್ಕೊಂಡೆ ವಿಚಾರ ಮಾಡ್ಬೇಕು, ಅದು ಸತ್ತಾಗೆ ತೋರುತ್ತೆ. ವಿಚಾರ ಮಾಡೋದು ದ್ವೈತ ಬಿಟ್ಟಿರ್ತೀನಿ ಅಂದು ಸತ್ತಿದ್ದೇ ಇರುತ್ತೆ, ಸತ್ತನ್ನು ಬಿಟ್ಟಿರೋಕ್ ಆಗೋದೇ ಇಲ್ಲ. ತದನ ಇಷ್ಟಂಚೇತರಿ ನಿಜ ಅದೂ ಇಷ್ಟ ಇಲ್ಲ ಅಂತಂದ್ರು ಅವಾಗೂ ಸತ್ತು ಒಂದೇ ಉಳಿಯೋದು. ದ್ವೈತವೇ ಇಲ್ಲ ಅಂತಂದ್ರು, ದ್ವೈತವಿಲ್ಲ ಅಂತ ಹೇಳಿದಂತ ಸತ್ಸ್ವರೂಪ ಒಂದೇ ಉಳಿಯುತ್ತೆ. ಆಗಲೂ ಕೂಡ ಸತ್ಸ್ವರೂಪವನ್ನು ತೆಗೆದುಹಾಕಕ್ ಆಗೋದೇ ಇಲ್ಲ ಅಂತ ಪೂರ್ತಿ ಅನುಭವದ ವಾಕ್ಯ ಇದು. ಬೇರೆದ್ ಬೇಕಾಗಿಲ್ಲ ಅಂತ ಪೂರ್ತಿ ಅನುಭವದಲ್ಲಿ ನಿಂತ್ಕೊಂಡು ಹಿಂದಿನ ಪ್ಯಾರಾದಲ್ಲಿ ಹೇಳಿದಾರಲ್ಲ, ಆತ್ಮನು ಆಧಾರವಾದಿ ಇಲ್ಲ ಎನ್ನುವುದಕ್ಕೂ ಅದನ್ನೇ ಸ್ಪೆಷಲ್ ಅದನ್ನೇ ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಕರೆಕ್ಟ್. ಅದನ್ನೇ ಹಿಂದಿನ ಪ್ಯಾರ ಹೇಳಿದ್ದನ್ನೇ ಸತ್ಸ್ವರೂಪವನ್ನ ಇಲ್ಲ ಅಂತ ಕಲ್ಪಿಸಕ್ಕೂ ಆಗಲ್ಲ, ಅಭಾವ ಮಾಡೋಕ್ಕೂ ಆಗಲ್ಲ, ಅದು ಯಾವಾಗ ಇದ್ದೇ ಇರುತ್ತೆ ಅಂತ. ಇವಾಗ ನೋಡಿ ಈ ವಿವರಣೆಯಲ್ಲಿ ಸ್ಪಷ್ಟವಾಗುತ್ತೆ ನೋಡಿ. ಮನಸ್ಸು ದ್ವೈತವನ್ನೇ ಕಲ್ಪಿಸುವಾಗಲೂ ಅದನ್ನು ಸತ್ತೆಂದೇ ಕಲ್ಪಿಸುತ್ತದೆ. ಹೌದು, ದ್ವೈತ ಕಲ್ಪಿಸಬೇಕು, ಅಸತ್ತಾದ ದ್ವೈತ ಅಂತ ಕಲ್ಪಿಸಲ್ಲ, ಇರುವ ದ್ವೈತ ಅಂತ ಮನಸ್ಸು ಕಲ್ಪಿಸುತ್ತೆ ದ್ವೈತವನ್ನು ಕಲ್ಪಿಸುವಾಗ. ಏಕೆಂದರೆ ಇದು ಏನು ಎಂದು ವಿಚಾರ ಮಾಡುವುದಕ್ಕೆ ಏನಾದರೊಂದು ಆಲಂಬನೆ ಇರಲೇಬೇಕು. ಆಲಂಬನೆ ಇಲ್ಲದೆ ವಿಚಾರ ಮಾಡಕ್ ಆಗೋದೇ ಇಲ್ಲ. ಏನೇ ಆಗಲಿ ಒಂದು ಇರುವ ಅನ್ನೋ ಆಲಂಬನೆ ಇಟ್ಕೊಂಡೆ ಎಲ್ಲವನ್ನೂ ವಿಚಾರ ಮಾಡ್ಬೇಕು ಹೊರತು ಇರುವ ಅಂತ ಇಟ್ಕೊಳ್ಳದೆ ವಿಚಾರ ಮಾಡಕ್ಕೆ ಆಗಲ್ಲ. ಅದು ಇಲ್ಲವಾದರೆ ವಿಚಾರವೇ ಇಲ್ಲವಾಗುವುದರಿಂದ ಅದು ಆಲಂಬನೆ. ಆಲಂಬನೆ ಇಲ್ಲವಾದರೆ ವಿಚಾರವೇ ಇಲ್ಲವಾಗುವುದರಿಂದ ಈ ಅನ್ಯಥಾ ಅನುಪಪತ್ತಿಯು ದ್ವೈತವು ಸದ್ವಸ್ತುವಿನಲ್ಲಿ ಕಲ್ಪಿತವಾಗಿದೆ, ಶೂನ್ಯವಲ್ಲ ಎಂದು ಸಾಧಿಸಿಕೊಡುತ್ತದೆ. ಇದು ಪ್ರತೀತಿಯಿಂದಲೇ ಸತ್ತನ್ನು ನಿರ್ಣಯಿಸುವ ತರ್ಕವು. ಅಷ್ಟೇ, ತೋರಿಕೆಯಿಂದಲೇ ಸತ್ತನ್ನು ನಿರ್ಣಯ ಮಾಡುವಂತಹ ಒಂದು ತರ್ಕ ಇದು. ತೋರಿಕೆ ಇಟ್ಕೊಂಡು ಸತ್ತನ್ನು ನಿರ್ಣಯ ಮಾಡುವಂತಹ ಒಂದು ತರ್ಕ ಅಂತ ಇದ್ದಾರೆ. ತೋರ್ತಾ ಇರೋದ್ರಿಂದೇನೆ
ಅದು ಇದೇನು ತೋರ್ತಾ ಇರೋದ್ರಿಂದೇನೆ, ಇದೇ ಅನ್ನೋದಕ್ಕೆ ತೋರ್ತಾ ಇರೋದ್ರಿಂದೇನೆ ಸತ್ ಇದ್ದೇ ಇದೆ. ಸತ್ತನ್ನು ಬಿಟ್ಟು ಅದು ತೋರೋದಿಲ್ಲ, ಸತ್ತಾಗದೆ ತೋರೋದು ಇಲ್ಲ. ತೋರುವಿಕೆ ವಸ್ತುವು ಇದೇನು ತೋರ್ಬೇಕು, ತೋರುವುದು ಇದೇ ಅನ್ನೋದನ್ನ ಇಟ್ಕೊಂಡೇ ತೋರ್ಬೇಕು. ಇದೇ ಅನ್ನೋದನ್ನ ಇಟ್ಕೊಂಡು ತೋರ್ಬೇಕು, ಇರುವುದಾಗಿಯೇ ತೋರ್ಬೇಕು. ಇಲ್ಲದ್ದಾದ ತೋರಿಕೆ ಅಂತ ಇಲ್ವೇ ಇಲ್ಲ. ಅಂದ್ರೆ ದ್ವೈತವು ಅದ್ವೈತವು ಎರಡೂ ಸತ್ವಸ್ತುವಿನಲ್ಲೇ ಕಲ್ಪಿತವಾಗಿದೆ ಅಂತ. ಹೌದು, ಹಾಗೆ. ಇನ್ನು ದ್ವೈತವನ್ನು ನಾವು ಒಪ್ಪುವುದೇ ಇಲ್ಲ. ಇನ್ನು ದ್ವೈತವನ್ನು ನಾವು ಒಪ್ಪುವುದೇ ಇಲ್ಲ, ಕಾಣುವುದೆಲ್ಲವೂ ನಿಸ್ಸಾರವೇ ಎಂದು ತರ್ಕಿಸುತ್ತೇವೆ ಎಂಬ ಪಕ್ಷದಲ್ಲಿಯೋ ಎಂದರೆ ಆಗ ಅದ್ವಿತೀಯ ಸದ್ವಸ್ತುವು ಇನ್ನೂ ನಿರ್ವಿವಾದವಾಗಿ ಸಿದ್ಧವಾಗುವುದು. ದ್ವೈತವನ್ನು ನಿಸ್ಸಾರ ಅಂತ ಸಿದ್ಧಪಡಿಸುವ ಅದ್ವೈತ ವಸ್ತು ಇಟ್ಕೊಂಡೆ ನಿಸ್ಸಾರ ಅನ್ಬೇಕು. ಅದನ್ನ ಅಲ್ಬೇಕಾಗೋದೇ ಇಲ್ಲ. ಆಗಲೂ ಅದ್ವೈತ ವಸ್ತು ಯಾವಾಗಲೂ ಇದ್ದೇ ಇರುತ್ತೆ. ಕಾಣುವ ದ್ವೈತವು ನಿಸ್ಸಾರವಾದರೆ ಅದು ಯಾರಿಗೆ ಕಾಣುತ್ತಿದೆಯೋ ಆ ಆತ್ಮನು ಅದ್ವಿತೀಯನೆಂದೇ ಆಗುವುದು. ಟಿಪ್ಪಣಿ ದೊಡ್ಡದಾಗಿದೆ, ಓದ್ತೀರಾ? ಓದ್ಲಾ ಇಲ್ಲಿ ವ್ಯಾಖ್ಯಾನಕಾರರು, ಇಲ್ಲಿ ವ್ಯಾಖ್ಯಾನಕಾರರ ಮತವು ಬೇರೆಯೇ ಇದೆ. ಹೇಗೆಂದರೆ ರಾಮತೀರ್ಥರು ವಿಚಾರಕ್ಕಾಗಿ ಏನಾದರೊಂದು ವಸ್ತುವನ್ನು ಒಪ್ಪಲೇಬೇಕಾಗಿರುವುದರಿಂದ ನೀನು ವಿಚಾರಕ್ಕಾಗಿ ಉಪಕಲ್ಪಿತಂ ಸದ್ವಸ್ತುವನ್ನೊಪ್ಪಿದಂತೆಯೇ ಅದನ್ನೊಪ್ಪದಿದ್ದರೆ ವಿಚಾರವೂ ಆಗುವುದಿಲ್ಲ, ಸತ್ತು ಇಲ್ಲವೆಂದು ನಿರ್ಣಯವೂ ಆಗುವುದಿಲ್ಲ. ಆದ್ದರಿಂದ ಈ ದೋಷವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸತ್ತನ್ನು ಒಪ್ಪಲೇಬೇಕಾಗುವುದು. ಈ ವ್ಯಾಖ್ಯಾನದಲ್ಲಿ ತತ್ ಎಂದರೆ ಅವಿಚಾರಿತ, ಅನಿರ್ಣೀತ. ದ್ವೈತವನ್ನು ಆತ್ಮತತ್ವದ ನಿಶ್ಚಯಕ್ಕಾಗಿ ಒಪ್ಪಿರುತ್ತೀಯೆ. ಅದು ಇಲ್ಲವೆಂದರೆ ಎಲ್ಲವೂ ಶೂನ್ಯವೇ ಆಗಿ ಪರಮಾರ್ಥ ನಿರ್ಣಯವಿಲ್ಲದೆ ಹೋಗುತ್ತದೆ. ಆದ್ದರಿಂದ ಈ ದೋಷವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸತ್ತನ್ನು ಒಪ್ಪಬೇಕು. ಈ ವ್ಯಾಖ್ಯಾನದಲ್ಲಿಯೂ ತತ್ ಎಂದರೆ ಅವಿಚಾರಿತ. ಬೋಧನಿಧಿಗಳು ಸತ್ತನ್ನು ನೀನು ಕಲ್ಪಿಸಿಲ್ಲ, ಅಕಲ್ಪತಂ ಎಂದು ಪಾಠ. ಏಕೆಂದರೆ ಅದು ವಿಚಾರಕ್ಕೆ ಹೇತುವಾಗಿದೆ. ಅದಿಲ್ಲದೆ ವಿಚಾರವೇ ಸಿದ್ಧಿಸುವುದಿಲ್ಲ. ವಿಚಾರವೇ ಬೇಡವೆಂದರೆ ಸತ್ತಿಲ್ಲವೆಂದು ನಿರ್ಣಯಿಸುವುದಕ್ಕೆ ಆಗುವುದಿಲ್ಲವಾಗಿ ಸತ್ತೇ ಉಳಿದುಕೊಳ್ಳುವುದು. ಈ ವಿಚಾರಹಾನವು ಇಷ್ಟವಲ್ಲವಾದರೆ ಸತ್ತು ಇದೆ ಎಂದು ಇನ್ನೂ ನಿಶ್ಚಿತವಾಗಿ ಸಿದ್ಧಿಸುತ್ತದೆ. ಏಕೆಂದರೆ ಅದರ ಆಶ್ರಯವಾದ ಸತ್ತನ್ನು ಅಂಗೀಕರಿಸಿಯೇ ತೀರಬೇಕು. ಈ ವ್ಯಾಖ್ಯಾನದಲ್ಲಿ ತತ್ ಎಂದರೆ ವಿಚಾರ ತ್ಯಾಗ. ಗುರುಗಳು ತತ್ತು ಸತ್ತಿಗೆ ಆತ್ಮಸ್ವರೂಪ ಮಾಡ್ಕೊಂಡಿದ್ದಾರೆ. ಇವರು ವಿಚಾರ ತ್ಯಾಗ, ವಿಚಾರದ ಸ್ಥಿತಿ ಇದನ್ನು ಮಾಡ್ಕೊಂಡಿದ್ದಾರೆ. ಅನ್ವಯ ವ್ಯತ್ಯಾಸ ಮಾಡ್ಕೊಂಡಿದ್ದಾರೆ. ವಿಚಾರ ಸಿದ್ಧಾಂತ ಒಂದೇ, ವಿಷಯದಲ್ಲಿ ಏನು ವ್ಯತ್ಯಾಸ ಇಲ್ಲ. ಆ ಪದಕ್ಕೆ ಅರ್ಥ ಬೇರೆ ಬೇರೆ ಇಟ್ಕೊಂಡಿದ್ದಾರೆ. ತತ್ವ ಸತ್ವಕ್ಕೂ ಈ ಮೂರು ವ್ಯಾಖ್ಯಾನಗಳಲ್ಲಿಯೂ ಹಿಂದಿನ ಶ್ಲೋಕದ ಅಭಿಪ್ರಾಯಕ್ಕೂ ಈ ಶ್ಲೋಕದ ಅಭಿಪ್ರಾಯಕ್ಕೂ ವಿಶೇಷವಿಲ್ಲ. ಈ ಶ್ಲೋಕದ ಪೂರ್ವಾರ್ಧದ ಅಭಿಪ್ರಾಯಕ್ಕೂ ಉತ್ತರಾರ್ಧದ ಅಭಿಪ್ರಾಯಕ್ಕೂ ವಿಶೇಷವಿಲ್ಲ. ಈ ಪುನರುಕ್ತಿಯನ್ನು ತಪ್ಪಿಸುವುದಕ್ಕಾಗಿ ದ್ವೈತವನ್ನು ಒಪ್ಪಿದರೂ ಒಪ್ಪದಿದ್ದರೂ ಸದ್ರೂಪದಾದ ಆತ್ಮನನ್ನು ಒಪ್ಪಲೇಬೇಕು ಎಂಬರ್ಥವನ್ನು ನಾವು ತೆಗೆದಿರುತ್ತೇವೆ. ಈ ಅರ್ಥವು ಅಕ್ಷರಾನುಗುಣವಾಗಿಯೂ ಇರುತ್ತದೆ. ಸತ್ತಂದ್ರೆ ಸತ್ತಂತ ಅರ್ಥ. ಇದು ಸ್ವಾಮಿ ಪ್ರಕಾರ ಅವರು ಸತ್ ಅನ್ನೋದಕ್ಕೆ ವಿಚಾರ ತ್ಯಾಗ, ಅವಿಚಾರಿತ ಅಂತ ಹಾಗೆ ಅರ್ಥ ಮಾಡ್ತಾರೆ. ಸತ್ತಂದ್ರೆ ಅದ್ವೈತ ಆತ್ಮಸ್ವರೂಪ ಅಂತ ಕೊಟ್ಟಿದ್ದಾರೆ. ಬಹಳ ವ್ಯತ್ಯಾಸ ಇಲ್ಲ. ಅಂತೂ ದ್ವೈತ ಪ್ರಪಂಚವು ಇದೆ ಎಂಬ ವಾದಿಗಳು ಅದಕ್ಕೆ ಅಧಿಷ್ಠಾನವಾದ ಸದದ್ವಿತೀಯ ವಸ್ತುವನ್ನು ಒಪ್ಪಬೇಕು. ಅದ್ವಿತೀಯ ವಸ್ತುವನ್ನು ಒಪ್ಪಬೇಕು. ಅದು ಇಲ್ಲವೆಂಬ ವಾದಿಗಳು ಸುಷುಪ್ತ್ಯಾದಿಗಳಲ್ಲಿರುವಂತೆ ದ್ವೈತ ಪ್ರಪಂಚದ ಅಭಾವಕ್ಕೆ ಸಾಕ್ಷಿಯಾಗಿರುವ ಸದಾತ್ಮ ವಸ್ತುವನ್ನು ಒಪ್ಪಬೇಕು ಎಂದು ತೀರ್ಮಾನವಾಗುತ್ತದೆ. ಇಲ್ಲಿ ಒಂದು ಶಂಕೆ. ದ್ವೈತವಿದೆ ಎಂದರೆ ಅದ್ವೈತವಿಲ್ಲ ಎಂದೇ ಆಗುವುದಿಲ್ಲವೇ? ದ್ವೈತವಿರುವವರೆಗೆ ಅದ್ವೈತವು ಹೇಗೆ ಸಿದ್ಧಿಸುವುದು? ದ್ವೈತ ಇದೆ ಅಂದ್ರೆ ಅದ್ವೈತ ಇಲ್ಲ ಅಂತ, ದ್ವೈತ ಇರುವವರೆಗೆ ಅದ್ವೈತ ಇರೋದಿಲ್ವಲ್ಲ ಅಂತ ಅಂತಾರೆ. ಇದಕ್ಕೆ ಗೊತ್ತಾಗ್ತದೆ ನೋಡಿ. ಈ ಶಂಕೆಯು ಸಿದ್ಧಾಂತದ ಮರ್ಮವನ್ನು ಅರಿತು
ಅರಿತುಕೊಳ್ಳದೆಯೇ ಉಂಟಾಗಿರುತ್ತದೆ. ಏಕೆಂದರೆ ದ್ವೈತವಿರುತ್ತದೆ ಎಂದರೆ ವಿಚಾರಕ್ಕೆ ವಿಷಯವಾಗಿ ದ್ವೈತವು ತೋರುತ್ತದೆ ಎಂದಿಷ್ಟೇ ಅರ್ಥ. ದ್ವೈತವಿದೆ ಅಂದ್ರೆ ಪರಮಾರ್ಥ ಆಗಿದೆ ಅಂತಲ್ಲ, ದ್ವೈತವಿದೆ ಅಂದ್ರೆ ತೋರಿಕೆಯಾಗಿದೆ ಅಂತ ಅಷ್ಟೇ ಅರ್ಥ. ತೋರಿದ ಮಾತ್ರದಿಂದ ಅದು ನಿಜವಾಗಿರುವುದೆಂಬುದು ಪೂರ್ವ ಪಕ್ಷಿ ಸಿದ್ಧಾಂತಿಗಳಿಬ್ಬರಿಗೂ ಸಿದ್ಧವಾಗಿರುವುದಿಲ್ಲ. ತೋರಿದ ಮಾತ್ರಕ್ಕೆ ನಿಜವಾಗಿರುತ್ತೆ ಅಂತ ಪೂರ್ವಪಕ್ಷಿಯೂ ಅನ್ಕೊಂಡಿಲ್ಲ, ಸಿದ್ಧಾಂತಿ ಅನ್ಕೊಂಡಿಲ್ಲ. ತೋರಿಕೆಯು ಎಷ್ಟೋ ಜನದಲ್ಲಿ ವಿಪ್ರಲಂಬ, ಮೋಸ ಆಗತ್ತೆ. ಕಪ್ಪೆ ಚಿಪ್ಪೆ ಬೆಳ್ಳಿ ಹಗ್ಗದ ಹಾವು ತೋರಿಕೆ ಮೋಸ ಆಗತ್ತೆ. ತೋರುವ ದ್ವೈತವು ಬರಿಯ ತೋರಿಕೆಯೇ? ಈ ತೋರುವ ರೂಪದಲ್ಲಿಯೇ ಸತ್ಯವೇ ಅಥವಾ ಅದರ ನಿಜವು ಮತ್ತೊಂದು ಬೇರೆಯೇ ಆಗಿದೆಯೇ? ಇದನ್ನು ವಿಚಾರ ಮಾಡಿ ನಿರ್ಣಯಿಸಿಕೊಳ್ಳಬೇಕಾಗಿರುತ್ತದೆ. ಆದ್ರಿಂದ ದ್ವೈತ ತೋರಿದ ಮಾತ್ರಕ್ಕೆ ಅದ್ವೈತ ಇಲ್ಲ ಅಂತ ಆಗಲ್ಲ, ಅದು ತೋರಿಕೆ ಅಷ್ಟೇ. ಆ ಕಾಲದಲ್ಲೂ ಅದ್ವೈತ ಇಲ್ಲ ಅಂತ ಏನಾಗಲ್ಲ. ದ್ವೈತವು ಇದೆಯೆಂದೇ ತೋರುವುದಲ್ಲ. ಈ ಕಾರಣದಿಂದ ಅದು ಸತ್ಯವೆಂದೇ ಏತಕ್ಕೆ ನಿರ್ಣಯಿಸಬಾರದು ಎಂದು ಶಂಕಿಸುವುದು ಸರಿಯಲ್ಲ. ಏಕೆಂದರೆ ಆ ಇದೆ ಎಂಬುದು ತೋರಿಕೆಯ ಧರ್ಮವೋ ಮತ್ತೊಂದರ ಧರ್ಮವೋ ಎಂಬುದನ್ನು ವಿಚಾರಿಸತಕ್ಕದ್ದಿದೆ. ದ್ವೈತವು ಇದೆ, ದ್ವೈತಕ್ಕೆ ಸೇರಿದ ಇದೆ ಅನ್ನೋದು ದ್ವೈತ ತೋರ್ತಾ ಇದೆಯೋ? ಪ್ರಪಂಚವು ಇದೆಯೋ? ಇದೆ ಅನ್ನೋದು ಪ್ರಪಂಚ ತೋರ್ತಾ ಇದೆಯೋ? ಆ ಇದೆ ಪ್ರಪಂಚಕ್ಕೆ ಗುಣವೋ ವಿಶೇಷಣವೋ, ಅದು ಇದೆ ಅನ್ನೋದ್ರಲ್ಲಿ ಪ್ರಪಂಚ ಆರೋಪಿತವಾಗಿದೆಯೋ ಅಂತ ವಿಚಾರ ಮಾಡಬೇಕು ಅಂತ ಇದ್ದಾರೆ. ನೀರಿನಲ್ಲಿ ವಾಸನೆ ತೋರಿದರೂ ವಾಸನೆಯು ನೀರಿನದೇ ಎಂದು ನಿರ್ಣಯಿಸಿ ಬಿಡುವುದು ಹೇಗೆ ತಪ್ಪೋ, ಅದರಲ್ಲಿ ಕರಗಿರುವ ಯಾವುದೋ ಮತ್ತೊಂದು ಪದಾರ್ಥದ ಧರ್ಮವೆಂದು ಹೇಗೆ ವಿಚಾರಾಂತ್ಯದಲ್ಲಿ ನಿರ್ಣಯಿಸುವೆವೋ, ಹಾಗೆಯೇ ದ್ವೈತಕ್ಕೆ ಇದೆ ಎಂಬುದು ಅಂಟಿಕೊಂಡಿರುವಂತೆ ತೋರಿದರೂ ದ್ವೈತ ಪ್ರಪಂಚವೇ ಇಲ್ಲದಿರುವ ಸುಷುಪ್ತ್ಯಾದಿಗಳಲ್ಲಿ ಆತ್ಮನು ಇದಾನೆ ಎಂದೇ ನಮ್ಮ ಅನುಭವವಾಗಿರುವುದರಿಂದ ಈ ಇರುವು ದ್ವೈತಕ್ಕೆ ಸೇರಿದ್ದಲ್ಲ. ಏಲಕ್ಕಿನೋ ಲವಂಗನೋ ಜಜ್ಜಿಬಿಟ್ಟು ನೀರಿಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊಟ್ಬಿಟ್ಟು ಅದನ್ನ ತೆಗೆದ್ರು ಆ ನೀರಲ್ಲಿ ಏಲಕ್ಕಿ ವಾಸನೆ ಲವಂಗ ವಾಸನೆ ಬರುತ್ತೆ. ಅದೇ ಏಲಕ್ಕಿ ನೀರಿನ ವಾಸನೆ ಅಲ್ಲ, ಅದು ಏಲಕ್ಕಿ ವಾಸನೆ, ಅದು ಲವಂಗದ್ದು. ಹಾಗೆ ಈ ಪ್ರಪಂಚದಲ್ಲಿ ಯಾವ ಇರುವಿಕೆ ತೋರ್ತಾ ಇದೆ ಅದು ಪ್ರಪಂಚದ್ದಲ್ಲ, ಅದು ಆತ್ಮನ ಇರುವಿಕೆ ಪ್ರಪಂಚ ತೋರಿಕೆ ಪದಾರ್ಥ ತೋರ್ತಾ ಇದೆ. ಆ ತೋರಿಕೆ ಪದಾರ್ಥ ತೋರದೆ ಹೋದ್ರು ಇರುವಿಕೆ ಇದ್ದೇ ಇರುತ್ತೆ. ಆ ಪದಾರ್ಥ ನಿಂತ್ಕೊಂಡು ತೋರ್ತಾ ಇದ್ದದ್ದು ಆ ತೋರಿಕೆ ಬಿಟ್ಟು ಹೋಗುತ್ತೆ ಅಷ್ಟೇ. ಇರುವಿಕೆಗೆ ಚ್ಯುತಿ ಇಲ್ಲ, ಇರುವಿಕೆ ನಿತ್ಯ. ಅದು ಇದು ನೀರು ಎಂದು ತೋರಿದಾಗಲೆಲ್ಲ ಇದು ಎಂದು ಎದುರಿಗೆ ತೋರಿದ್ದು ನೀರಿನ ಧರ್ಮವೇ ಆಗಿರುವುದಿಲ್ಲ. ಬಿಸಿಲು ಕುದುರೆಯನ್ನು ಕಂಡಾಗಲೂ ಇದು ನೀರು ಎಂದೇ ತೋರುತ್ತದೆ. ಅಲ್ಲಿ ಇದು ಎಂಬುದು ಊಷರ ಭೂಮಿಯ ಧರ್ಮವೇ ಆಗಿರುತ್ತದೆ. ಧರ್ಮ ಅಲ್ಲ, ಇದು ನೀರು ಅನ್ನೋಗ ಸುಳ್ಳಾದ ನೀರು ಸೇರಿದಲ್ಲ ಇದು ಅನ್ನೋದು. ಅಲ್ಲಿ ಇದು ಅನ್ನೋದು ಊಷರ ಭೂಮಿ. ಇದು ಹಾವು ಅನ್ನುವಾಗ ಆ ಇದು ಅನ್ನೋದು ಹಗ್ಗಕ್ಕೆ ಸೇರಿದ್ದು, ಹಾವಿನ ಸೇರಿದ್ದಲ್ಲ ಇದು ಅನ್ನೋದು. ಯಾಕಂದ್ರೆ ಅಲ್ಲಿ ಹಾವಿಲ್ಲ, ಆದ್ರೂ ಸುಳ್ಳಾದ ಹಾವಿಗೆ ಸೇರಿದಂತೆ ತೋರುತ್ತೆ ಇದು ಅನ್ನೋದು. ಇದು ಅನ್ನೋದು ಹಗ್ಗಕ್ಕೆ ಸೇರಿದ್ದಾದ ಇದು ಸುಳ್ಳಾದ ಹಾವಿನಲ್ಲೂ ತೋರ್ತಾ ಇದೆ. ಹಾಗೆ ಈ ಇಲ್ಲೂ ಅಷ್ಟೇ, ಇದು ಅನ್ನೋದು ಪ್ರಪಂಚಕ್ಕೆ ಸೇರಿದ್ದಲ್ಲ, ಆತ್ಮನ ಇರುವು ಪ್ರಪಂಚ ನಾಮರೂಪಗಳಲ್ಲೂ ತೋರ್ತಾ ಇರುತ್ತೆ. ನೀರು ಬರಿಯ ತೋರಿಕೆಯೇ ಆಗಿರುತ್ತದೆ ಅಲ್ಲವೇ? ಅದರಂತೆ ಇಲ್ಲಿಯೂ ತಿಳಿಯಬೇಕು. ದ್ವೈತವು ಬರಿಯ ಕಲ್ಪನೆಯೇ ಆದರೂ ಅದನ್ನು ಇದೆ ಎಂದು ಒಪ್ಪಿಕೊಂಡಲ್ಲದೆ ಅದು ವಿಚಾರಕ್ಕೆ ವಿಷಯವಾಗುವುದಿಲ್ಲವಾದ್ದರಿಂದ ಇರವಿನ ರೂಪದ ಆತ್ಮನು ದ್ವೈತ ಪ್ರತೀತಿಯ ಕಾಲದಲ್ಲಿಯೂ ನಮಗೆ ಸಿದ್ಧನಾಗಿರುತ್ತಾನೆ ಎಂಬುದೇ ಸಿದ್ಧಾಂತ. ಅರ್ಥ ಆಯ್ತಾ? ಶ್ಲೋಕ ಅರ್ಥ ಆಯ್ತಾ? ಶ್ಲೋಕಕ್ಕೆ ಸದಭ್ಯುಪೇತಂ ಭವತಾಪಿ ಕಲ್ಪಿತಂ. ನೀನು ಕೂಡ ವಿಚಾರಕ್ಕೆ ಕಾರಣವಾಗಿರೋ ದ್ವೈತವನ್ನ ಇದೇ ಅಂತಲೇ ಒಪ್ಪಿದ್ದೀಯಾ? ಯಾಕೆಂದ್ರೆ ಇದೇನು ಸೇರ್ಕೊಂಡೇ ತೋರುತ್ತೆ ಪ್ರಪಂಚ. ಇದೇನು ಸೇರ್ಕೊಳ್ಳದೇನೆ ತೋರೋದೇ ಇಲ್ಲ. ಅದು ಇಲ್ಲವಾದರೆ ಅಂದ್ರೆ ಪ್ರಪಂಚವೂ ಇಲ್ಲವಾದರೆ ವಿಚಾರವೇ ಇಲ್ಲವಾಗುವುದರಿಂದ ಆ ರೀತಿ ನೀನು ಒಪ್ಕೊಂಡಿದೀಯ. ಎಂತ ಇದೇ ಪ್ರಪಂಚವು ಇದೇ ಇದೇ ತೋರಿಸ್ತೆ ಅಂತ ಒಪ್ಕೊಂಡಿದೀಯ. ಆ ಪ್ರಪಂಚವನ್ನೂ ನೀನು ಇಲ್ಲ ತೆಗೆದು ಹಾಕಿದ್ರೆ ಸತ್ತು ಮಾತ್ರ ಏನಿಲ್ಲ ಆಗೋದಿಲ್ಲ, ಸತ್ತಿದ್ದೇ ಇರುತ್ತೆ. ಪ್ರಪಂಚ ಕಂಡುಕೊಂಡಾಗಿ ಇರೋವಂಥದ್ದಲ್ಲ ಸತ್ತು, ಅದು ಸತ್ತು ಸ್ವತಂತ್ರ ಅಂತ ಶ್ಲೋಕಾಭಿಪ್ರಾಯ. ಪ್ರಪಂಚಕ್ಕೆ ಸೇರಿದಂತೆ ತೋರ್ತಾ ಇದೆ ಹೊರತು ಪ್ರಪಂಚಕ್ಕೆ ಸೇರಿದ್ದಲ್ಲ ಅನ್ನೋದೇ ಶ್ಲೋಕದ ತಾತ್ಪರ್ಯ.
ಮಾತ್ರ ತಗೋಬೇಕಾ? ಮಾತ್ರ ಬಲಂ ಧಾಮ ಸಂತಾನ. ಇದು ಮುಗೀತು, 3 ಆಯ್ತು. ಕೊಟ್ಟ್ಯಾ? ಶ್ಲೋಕ ತುಂಬಾ ಬಿಗಿಯಾಗಿದೆ ಅರ್ಥ. ಅಂದ್ರೆ ನೀವ್ ಹೇಳ್ತೀರಲ್ಲ ಗುರುಗಳೇ, ನನ್ನ ಬಾಯಲ್ಲಿ ನಾಲ್ಗೆ ಇಲ್ಲ ಅಂತ. ನನ್ನ ಬಾಯಲ್ಲಿ ನಾಲ್ಗೆ ಇದೆ ಅಂತ ಹೇಳಕ್ಕೂ ನಾಲ್ಗೆ ಬೇಕು, ಇಲ್ಲ ಅನ್ನಕ್ಕೂ ನಾಲ್ಗೆ ಬೇಕು ಅನ್ನೋದು ಫಸ್ಟ್ ಹೇಳ್ತಾ ಇದಾರಲ್ವಾ? ಸತ್ತನ್ನು ಇಟ್ಕೊಂಡೆ ಇದೆ ಇಲ್ಲ ನೀನು ವಿಚಾರ ಮಾಡ್ತಿದ್ಯಾ? ನೀನು ಸತ್ತನ್ನು ಏನ್ ಮಾಡೋದು ಇಲ್ಲ ಅನ್ನೋಕ್ ಆಗೋದಿಲ್ಲ. ಯಾಕಂದ್ರೆ ನಿನ್ನ ತೋರಿಕೆಯಲ್ಲೂ ಸತ್ತಿದ್ದೇ ಇರುತ್ತೆ, ತೋರಿಕೆ ಇದ್ದು ಸದ್ಮಾತ್ರವಾಗೇ ಇರುತ್ತೆ. ಅದ್ ಯಾವ ಕಾರಣಕ್ಕೂ ಅಭಾವವನ್ನು ಕಲ್ಪಿಸೋಕ್ಕೂ ಆಗಲ್ಲ ಅಂತ ಇದ್ದಾರೆ. ಅಸತ್ ಸಮಂ ಗುರುಗಳೇ, ವಿಚಾರ ಮಾಡೋಕೆ 2 ವಸ್ತು ಬೇಕು. ಆ 2 ವಸ್ತು ಅನ್ನೋದು ದ್ವೈತ. ವಿಚಾರ ಮಾಡುವಾಗ ಯಾವ್ದಾದ್ರು ಒಂದು ಅಂಪೈರ್ನ ಇಟ್ಕೊಂಡು ಮಾಡೋ ಹಾಗೆ ಆ ಜಡ್ಜ್ ಸ್ಥಾನದಲ್ಲಿ ಪರಮಾತ್ಮ ಅರಿವು ಇದೆ. ಹೌದು. ಆ ಅರಿವನ್ನ ಇಟ್ಕೊಂಡು ದ್ವೈತವನ್ನ ತೆಗೆದಾಕೋಕೆ ಅಥವಾ ಉಳಿಸ್ಕೊಳ್ಳಕ್ಕೆ ನೋಡಿದಾಗ ಸತ್ತಿದ್ದೇ ಇರುತ್ತೆ. ಯಾಕಂದ್ರೆ ಇಲ್ಲ ಅನ್ನೋದು ಇದೆ ಅಂತ ತೋರುತ್ತೆ. ಹೌದು. ಇಲ್ಲ ಅನ್ನೋದು ಇಲ್ಲ ಅಂದ್ರೆ ಇಲ್ಲ ಅಂತ ಇಲ್ಲ, ಇಲ್ಲ ಇದೆ ಅಂತ ಆಗುತ್ತೆ. ಮತ್ತೆ ಇಲ್ಲ ಅನ್ನೋದು ಇದೆಯೋ ಇಲ್ಲ ಅನ್ನೋದು ಇಲ್ವೋ ಅಂತ ಕೇಳಿದ್ರೆ ಇಲ್ಲ ಅನ್ನೋದು ಇದೆ ಅಂತ ಆಗ್ಬೇಕು. ಇದೇ ಅನ್ನೋದನ್ನ ಸಂಬಂಧಪಟ್ಟಿದೀನಿ, ಇಲ್ಲ ಅನ್ನೋದು ತೋರಲ್ಲ, ಇದೆ ಅನ್ನೋದು ತೋರಲ್ಲ. ಇಲ್ಲ ಅನ್ನೋದು ಇಲ್ಲ ಅಂದ್ರೆ ಮತ್ತೆ ಸ್ಥಾಪಕ ಇದೆ ಅಂತ ಆಗತ್ತೆ. ಇಲ್ಲ ಅನ್ನೋದು ಇದೆ ಅಂದ್ರೆ ಇದೆ ಅಂತ ಸೇರಿಸ್ಕೊಂಡು ತೋರುತ್ತೆ ಅವಾಗ. ಅದು ಎರಡೂ ಇಲ್ಲ ಅಂದ್ರೆ ಸತ್ತು ಉಳ್ಕೊಂಡೇ ಎರಡರಲ್ಲೂ ತೋರ್ತಾ ಇರ್ತಿರೋದು, ಎರಡರದ್ದು ಅಲ್ಲ ಅದು. ಹಾಗೆ ಅಸತ್ ಸಮಂ ಚೈವ ಸದಿತ್ಯಪೀತಿ ಚೇತ್ ಅನರ್ಥವತ್ವಾನ್ ನರಶೃಂಗತುಲ್ಯತಃ ಅನರ್ಥವತ್ವಂ ಹ್ಯಸತಿಕ್ಯ ಕಾರಣಂ ನ ಚೈವ ತಸ್ಮಾನ್ನ ವಿಪರ್ಯಯೇನ್ಯಥಾ. ಹೇಳು ಒಂದೇ. ಸಮಂ ಚ ಏವ ಸತ್ ಅಪಿ ಇತಿ 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 ಅಪಿ ಇತಿ ಇತಿ ಚೇತ್ ನ ಚೇತನ ಅನರ್ಥವತ್ವಾತ್ ನ ನರಶೃಂಗತುಲ್ಯತಃ ನರ್ಥವತ್ವಂ ಹಿ ಅಸತಿ ಹಿ ಕಾರಣಂ ಅಕಾರಣಂ ನ ಚ ಏವ ತಸ್ಮಾತ್ ನ ವಿಪರ್ಯಯೇ ಅನ್ಯಥಾ. ಅಲ್ಲ ನೀವು ಗುರುಗಳೇ ಇಲ್ಲಿ ಹಿ ಅಸತಿ ಅಲ್ವಾ? ಹೌದು. ಅನರ್ಥವತ್ವಂ ಹಿ ಅಸತಿ. ಅಸತಿ ಯಾವುದಿಲ್ಲ. ಇಲ್ಲ ನಾನ್ ಕೇಳ್ದೆ ಹಿ ಅಸತಿನೇ ಅಲ್ವಾ ಅಂತ. ಕೇಳಿಸಿಲ್ಲ ನಂಗೆ. ಇಲ್ಲಿ ಸ್ವಾಮಿ, ನೀವು ಪ್ರಪಂಚವಿಲ್ಲವಾದರೂ ಪದಾರ್ಥವಿಲ್ಲವಾದರೂ ಸತ್ತಿದ್ದೇ ಇರುತ್ತೆ ಅಂತಿದ್ದೀರಲ್ಲ, ಇದ್ರ ಮೇಲೆ ನನ್ನೊಂದು ಆಕ್ಷೇಪಣೆ ಇದೆ ಅಂತ ಇದ್ದಾರೆ. ಏನು? ಪ್ರಪಂಚವೇ ಇಲ್ಲ, ನಾಮರೂಪವಿಲ್ಲ, ಏನೂ ಇಲ್ಲ, ಬರೀ ಇರುವು ಅಂದ್ರೆ ಅದು ಏನು ಅರ್ಥಕ್ರಿಯಾಕಾರಿತ್ವ ಇಲ್ಲ, ಪುರುಷಾರ್ಥ ಇಲ್ಲ, ಪ್ರಯೋಜನ ಇಲ್ವಲ್ಲ. ಅದಿದೆ ಅಂತಂದ್ರೆ ಏನು ಲಾಭ, ಇಲ್ಲ ಅಂತಂದ್ರೆ ನಷ್ಟ ಏನು? ಅದು ಇದ್ರೂ ಇಲ್ಲವಾದ್ರೂ ಏನು ನಾಶವೂ ಇಲ್ಲ, ಲಾಭವೂ ಇಲ್ಲ, ನಷ್ಟವೂ ಇಲ್ವಲ್ಲ ಅಂತಂದ. ಇವಾಗ ನೀರು ಇದೆ ಅಂದ್ರೆ ಬಾಯಾರಿಕೆ ಅಂದ್ರೆ ನೀರು ಕುಡಿಯೋದಕ್ಕೆ ಬರುತ್ತೆ, ಬಾಯಾರಿಕೆ ಹೋಗುತ್ತೆ. ಆಹಾರ ಇದೆ ಅಂದ್ರೆ ಹಸಿವಾದ ಊಟ ಮಾಡಕ್ ಬರುತ್ತೆ, ಅದನ್ನ ಆಹಾರ ಇದೆ. ಹಾಗೆ ನೀವು ಹೇಳ್ತಿರುವಂತಹ ಒಂದು ಸತ್ಸ್ವರೂಪ ಅದು ಅಸತ್ ಸಮ. ಅಸದ್ವಸ್ತುವು ಅನರ್ಥವತ್ವ, ಅರ್ಥವತ್ವ ಅಂದ್ರೆ ಪ್ರಯೋಜನ ಉಳ್ಳದ್ದಾಗಿರೋದು, ಅನರ್ಥವತ್ವ ಅಂದ್ರೆ ಪ್ರಯೋಜನವಿಲ್ಲದ್ದಾಗಿರುವುದರಿಂದ ನೀವು ಹೇಳ್ತಾ ಇರೋ ಸತ್ಯನು ಏನು ಪ್ರಯೋಜನ ಇಲ್ಲ. ಅಲ್ಲಿ ಅದರಿಂದ ಆರೋಗ್ಯ ಬರಲ್ಲ, ಅದರಿಂದ ಐಶ್ವರ್ಯ ಬರಲ್ಲ, ಅದರಿಂದ ಮಕ್ಕಳಾಗಲ್ಲ, ಅದರಿಂದ ಅಧಿಕಾರ ಸಿಗಲ್ಲ, ಯಾವ ಲೌಕಿಕವಾದ ಬಡತನ ನೀಗೋದಿಲ್ಲ, ಹಸಿವು ನೀಗೋದಿಲ್ಲ, ಶೋಕಮೋಹನ್ ಏನೇನು ಪ್ರಯೋಜನ ಇಲ್ಲದೆ ಇದ್ದಾಗ ಅದು ಇದೆ ಅಂದ್ರೆ ಏನು, ಇಲ್ಲ ಅಂದ್ರೆ ಏನು ಸ್ವಾಮಿ? ಅದರಿಂದ ಆ ಕೇವಲ ಸತ್ಸ್ವರೂಪ ನೀವೇನು ಹೇಳ್ತಿದ್ದೀರಲ್ಲ, ಪ್ರಪಂಚವಿಲ್ಲದೆ ಇದ್ರೂ ತನ್ನ ಪಾಡಿಗೆ ಸತ್ಸ್ವರೂಪ ಇದ್ದೇ ಇರುತ್ತೆ ಅಂದ್ರಲ್ಲ, ಆ ಸತ್ ಇತ್ಯಪಿ, ಆ ಸತ್ಯೆಂಬುದು ಕೂಡ ಅನರ್ಥವತ್ವಾದ. ಅರ್ಥ ಆದ ಪ್ರಯೋಜನ, ಅನರ್ಥ ಆದ ಪ್ರಯೋಜನವಿಲ್ಲದ್ದು.
ಅದರಿಂದ ಏನು ಪ್ರಯೋಜನವಿಲ್ಲವಾದ್ದರಿಂದ ಅದೊಂದು ರೀತಿ ನರಶೃಂಗ ತುಲ್ಯತಃ. ಮನುಷ್ಯನಿಗೆ ಕೋಡಿದೆ ಅಂದ್ರೆ, ಮನುಷ್ಯನಿಗೆ ಕೋಡಿದೆ ಅಂದ್ರೆ ಹೇಗೆ? ಬರೀ ಕಲ್ಪನೆಯೋ, ಯಾರು ಕಂಡಿಲ್ಲ ಮನುಷ್ಯನಿಗೆ ಕೋಡಿದೆ ಅನ್ನೋದು. ಆ ರೀತಿ ನೀವು ಯಾರಿಗೂ ಕಾಣದೆ ಹೋದ್ರು, ಯಾರೂ ತಿಳಿದೇ ಹೋದ್ರು, ತನ್ನಷ್ಟಕ್ಕೆ ತಾನಿರುತ್ತೆ, ಅದು ಸ್ವತಂತ್ರವಾದದ್ದು, ಅದು ಯಾವ್ದು ಹಂಗಲ್ಲೂ ಇಲ್ಲ, ನಾಮರೂಪವನ್ನು ಬಿಟ್ಟಿರ್ತಕ್ಕದ್ದು, ವ್ಯವಹಾರಾತೀತವಾದದ್ದು, ಪ್ರಪಂಚದವರಿಗೆ ನೋಡಕ್ಕಾಗಲ್ಲ, ಕಾಣಕ್ಕಾಗಲ್ಲ ಅಂತ ಹೀಗೆಲ್ಲ ನೀವು ಅಂದ್ಬಿಟ್ರೆ ಅದು ಇಲ್ಲ ಅಂದ್ರೂ ನಷ್ಟ ಇಲ್ಲ, ಇದೆ ಅಂದ್ರೂ ಲಾಭ ಇಲ್ಲ. ಏನ್ ಪ್ರಯೋಜನ ಅಂತ ವಸ್ತು ಕಟ್ಕೊಂಡು ಅನರ್ಥವತ್ವಾದಂತ ಜನ. ಅರ್ಥವತ್ವವಿಲ್ಲವಾದ್ದರಿಂದ, ಅರ್ಥವತ್ವ ಅಂದ್ರೆ ಪ್ರಯೋಜನ ಉಳ್ಳದ್ದಾಗಿರೋದು, ಪ್ರಯೋಜನ ಉಳ್ಳದ್ದಾಗಿರುವುದೆಂಬುದು ಅದಕ್ಕಿಲ್ಲವಾದ್ದರಿಂದ ಏನು ಪ್ರಯೋಜನ ಇಲ್ಲ. ಅಂಥ ಸತ್ ತಗೊಂಡು ನಾವು ಏನ್ ಮಾಡೋಣ? ಆದ್ರೆ ನೀವು ಹೇಳಿದಂಗೆ ಅಂಥ ಒಂದು ಸತ್ ಇದೆ ಅಂತ ಇಟ್ಕೊಂಡಿದ್ರು. ಆದ್ರೆ ನಿಮ್ಗೇನು ಹಸಿವು ಹೋಯ್ತಾ, ಬಾಯಾರಿಕೆ ಹೋಯ್ತಾ, ಮನೆ ಸಿಕ್ತಾ, ಆರೋಗ್ಯ ಬಂತ, ಐಶ್ವರ್ಯ ಬಂತ, ಏನಾಗತ್ತೆ? ಏನು ಅರ್ಥ ಇಲ್ಲ. ಅರ್ಥ ಅಂದ್ರೆ ಪ್ರಯೋಜನ, ಯಾವ ಪ್ರಯೋಜನವೂ ಅದರಲ್ಲಿ ಇಲ್ಲವಾದ್ದರಿಂದ ಮನುಷ್ಯನಿಗೆ ಒಂದು ಕೋಡಿದೆ ಅಂತಂದ್ರೆ ಆ ಕೋಡು ಇದೆ ಅಂದ್ರು ಇಲ್ಲ ಅಂದ್ರು ಏನು ಅದನ್ನ ಅರ್ಥವತ್ವ ಇಲ್ಲ, ಪ್ರಯೋಜನ ಉಳ್ಳದ್ದಾಗಿ ಇಲ್ಲ ಅಂತಂದ್ರೆ ಏನಂತೀರಾ ಅಂತ ಇದೊಂದು ಆಕ್ಷೇಪ. ಅಂದ್ರೆ ಈ ಪೂರ್ವಪಕ್ಷಿ ದೃಷ್ಟಿಯಲ್ಲಿ ಏನಾದ್ರೂ ಒಂದು ಇದೆ ಅಂದ್ರೆ ಅದು ಏನಕ್ಕಾದ್ರೂ ಬರಬೇಕು, ಕೊಡೋಕೋ, ತಗೊಳಕ್ಕೋ, ಪ್ರಯೋಜನಕ್ಕೋ, ತಿನ್ನೋಕೋ, ಕುಡಿಯೋಕೋ, ಏನೋ ಮಜಾ ಮಾಡೋ ಸಂತೋಷಕ್ಕೆ ಬರಬೇಕು. ಅದರಿಂದ ಏನು ಯಾರಿಗೂ ಸಂತೋಷ ಆಗಲ್ಲ, ಕೊಡೋಕ್ ಬರಲ್ಲ, ತಗೊಳಕ್ ಬರಲ್ಲ, ಏನೂ ಪ್ರಯೋಜನ ಆಗಲ್ಲ ಪ್ರಪಂಚಕ್ಕೆ. ಅದರಿಂದ ಯಾವ ಹೆಚ್ಚುಗಾರಿಕೆಯೂ ಇಲ್ಲ, ಕೊರತೆಯೂ ಇಲ್ಲ ಅಂತ ಆದ್ರೆ ಅದು ಇದೆ ಅಂದ್ರೆ ತಾನೇನು, ಇಲ್ಲ ಅಂದ್ರೆ ಏನು? ಏನಕ್ಕೆ ಅಷ್ಟೊಂದು ಆಗ್ರಹ? ಇಂದ್ರಿಯಗಳ ಲೆವೆಲ್ ಅಲ್ಲೇ ಯೋಚನೆ ಮಾಡ್ತಾ ಇರೋದ ಅದು. ಅವನಿಗೆ ಪ್ರಯೋಜನ ಇದೇ ಪ್ರಯೋಜನ ಅಂತ. ಅದೇ ತಂದೆ ಸೂರ್ಯ ಸಿದ್ಧಾಂತ ಓದ್ತಿರ್ಬೇಕಾದ್ರೆ ದಿನಾ ಓದ್ತಿದ್ದಂತೆ. ಮಗ ಬಂದ್ಬಿಟ್ಟು, ಅಪ್ಪ ದಿನಾ ಓದ್ತಿದ್ದಲ್ಲಿ ಪೆಪ್ರಮೆಂಟ್ ಸಿಗುತ್ತಲ್ಲಪ್ಪ ಅದರಲ್ಲಿ. ಅವನ ದೃಷ್ಟಿಯಲ್ಲಿ ಪೆಪ್ರಮೆಂಟೇ ಪ್ರಯೋಜನ. ಹಾಗೆ ಈ ಲೋಕದೇವರ ದೃಷ್ಟಿಯಲ್ಲಿ ಮಕ್ಕಳಾಗೋದು, ಐಶ್ವರ್ಯ ಬರೋದು, ಆರೋಗ್ಯ, ಇದು ಪ್ರಯೋಜನ ಅಂದ್ಕೊಂಡಿದ್ದಾರೆ ಹೊರತು ಇದು ಯಾಕೆ ಪ್ರಯೋಜನ, ಇದು ಹೇಗೆ ಪ್ರಯೋಜನ, ಇದು ಇಲ್ಲದೆ ಹೋದ ಪ್ರಯೋಜನ ಇಲ್ಲ ಅನ್ನೋದು ಹೇಗೆ? ಅದನ್ನು ನಾವು ಪ್ರಯೋಜನ ಶಬ್ದಕ್ಕೆ ಅರ್ಥ ಏನು ಕೇಳಬೇಕು. ಪ್ರಯೋಜೇತಿ ಕ್ರಿಯಾಯಾಮಿತಿ ಪ್ರಯೋಜನ. ಯಾವುದು ನಮ್ಮನ್ನ ಕ್ರಿಯೆ ದಬ್ಬುತ್ತದೆಯೋ ಅದು ಪ್ರಯೋಜನ. ದಬ್ಬೋದು ಯಾವುದು? ಕಾಮ. ಕಾಮ ಪುರುಷಾರ್ಥವ ಯಾವುದು? ಕಾಮ ಅನರ್ಥ. ಕಾಮವು ಹೋಗುವಂತಹ, ಹೋಗಿರುವ ಸ್ಥಿತಿ ಅದು. ಅದೇ ಪ್ರಯೋಜನವಲ್ಲ. ಪ್ರಯೋಜನವಿಲ್ಲ ಅಂತ ಇದ್ದಾನೆ. ಅದು ಪ್ರಯೋಜನವಲ್ಲ, ಅದು ಪ್ರಯೋಜನವಿಲ್ಲ. ಯಾಕೆಂದ್ರೆ ಲೌಕಿಕವಾದ ಯಾವ ಅನರ್ಥವೂ ಕಷ್ಟವೂ ಅದರಿಂದ ನೀಗೋದಿಲ್ಲ. ನೀವು ಹೇಳಿದಾಗ ಅಂಥ ಒಂದು ಸತ್ಸ್ವರೂಪ ಇರಬಹುದು, ನಾನು ಇಲ್ಲ ಅನ್ನೋಲ್ಲ. ಯಾಕೆ ನೀವು ಬಹಳ ಬುದ್ಧಿವಂತರು, ಬಹಳ ತರ್ಕ ಮಾಡ್ತೀರಾ, ಬಹಳ ಇದು ಮಾಡ್ತೀರಾ, ಹಾಗೆ ನಿಮ್ಮ ಬಾಯಿ ಮುಚ್ಚೋಕ್ಕಾಗಲ್ಲ. ಆಯ್ತು ಸ್ವಾಮಿ, ಇದೇ ಇಲ್ಲ ಅನ್ನೋದನ್ನು ಯಾವ್ದು ಗೊತ್ತು ಮಾಡುತ್ತಿದೆಯೋ ಅದು ಇದೇ ಇಲ್ಲ ಅನ್ನೋದಕ್ಕೆ ಬೇರೆಯಾಗಿ ಇದೇನು ಸದ್ಯ ರೂಪದ್ದೇ ಆಗಿದೆ ಅಂತ ಅನ್ಕೋಣ. ಕಿಂ ಏನಾಯ್ತು ಅದರಿಂದ? ಅನರ್ಥವತ್ವ, ಅರ್ಥವತ್ವವಿಲ್ಲವಾದ್ದರಿಂದ, ಪುರುಷಾರ್ಥವು ಅದರಿಂದ ಇಲ್ಲವಾದ್ದರಿಂದ ಮನುಷ್ಯನಿಗೆ ಕೋಡಿದೆ ಅಂತಂದ್ರೆ ಏನು? ಹಂಗಾಯ್ತಲ್ಲ ಅಂದ್ರೆ ಹಾಗಾಗಲ್ಲ. ಯಸ್ಮಾತ್ ಅನರ್ಥವತ್ವಂ ಅಸತಿ ಅಸತ್ವೇ ಅಕಾರಣ. ಯಾವ ಇದು ಇಲ್ಲ ಅನ್ನೋದು ಅನರ್ಥವತ್ವಂ ಅಸತಿ ಅನರ್ಥಕ್ಕೆ ಕಾರಣವಾಗೋದು ಅಂತ ಆಗೋಲ್ಲ. ಇಲ್ಲದ್ದಾಗಿರೋದು ಪುರುಷಾರ್ಥಕ್ಕೆ ಕಾರಣವಲ್ಲ ಅಂತ ಏನಾಗೋಲ್ಲ. ಇರೋದೆಲ್ಲ ಪುರುಷಾರ್ಥಕ್ಕೂ ಕಾರಣವಾಗಲ್ಲ. ಇಲ್ಲದ್ದು ಇಲ್ಲ ಅಂತ ಅಂದ್ಕೊಂಡದ್ದು ಪುರುಷಾರ್ಥವಲ್ಲ ಅಂತ ಏನಾಗಲ್ಲ. ನೋಡಿ, ಅನರ್ಥವತ್ವ ಅಂದ್ರೆ ಅರ್ಥಕ್ರಿಯೆಯನ್ನು ಉಂಟು ಮಾಡದೇ ಇರುವುದು ಎಂಬುದು, ಅರ್ಥಕ್ರಿಯೆ ಉಂಟು ಮಾಡ್ತಾ ಇಲ್ಲ ಅನ್ನೋದು ಇದೆಯಲ್ಲ, ಅದು ಅಸತ್ವಕ್ಕೆ ಕಾರಣವಾಗಲ್ಲ. ಅರ್ಥಕ್ರಿಯೆ ಉಂಟು ಮಾಡ್ತಾ ಇಲ್ಲ ಒಪ್ಕೊಳ್ತೀನಿ, ನೀನು ಹೇಳ್ದಂಗೇನೆ ಅದರಿಂದ ಮಕ್ಕಳಾಗಲ್ಲ, ಐಶ್ವರ್ಯವಲ್ಲ, ಆರೋಗ್ಯ. ಅರ್ಥಕ್ರಿಯಾಕಾರಿತ್ವವನ್ನು ಮಾಡದೇ ಇದ್ದ ಮಾತ್ರಕ್ಕೆ ಅದು ಅಸತ್ತಾಗಿದೆ ಅನ್ನೋ ಕಾರಣವಾಗಲ್ಲ. ಏನಂದ? ಅರ್ಥಕ್ರಿಯಾಕಾರಿತ್ವವನ್ನು ಉಂಟು ಮಾಡದೆ ಹೋದ್ರೆ ಅದು ಇದ್ರೂ ಪ್ರಯೋಜನ ಇಲ್ಲ, ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಅಂದ. ಹಂಗಲ್ಲಪ್ಪ, ಅರ್ಥಕ್ರಿಯಾಕಾರಿತ್ವವನ್ನು ಉಂಟು ಮಾಡದೇ ಇರೋದು ಇದೆಯಲ್ಲ, ಅಂದ್ರೆ ಏನೋ ಪ್ರಯೋಜನ ಉಂಟು ಮಾಡದೇ ಇರೋದು ಅನ್ನೋದಿದೆಯಲ್ಲ, ಅದು ಅಸತ್ತಿಗೆ ಕಾರಣ ಆಗೋದಿಲ್ಲ. ನಿನಗೇನು ಪ್ರಯೋಜನ ಉಂಟು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ಹಾಗೆ ಅದರಿಂದ ಅಸತ್ವವೂ ಇಲ್ಲ. ಅದರಿಂದ ಇರೋದು ಅಸತ್ವಕ್ಕೂ ಇರೋದೆಲ್ಲ ಅರ್ಥಕ್ರಿಯಾಕಾರಿ ಆಗಿರಬೇಕು ಅಂತೂ ಇಲ್ಲ.
ಇರೋದೆಲ್ಲ ಅರ್ಥಕ್ರಿಯಾಕಾರ ಇರಬೇಕು. ಎಲ್ಲಿ ಲೋಕದಲ್ಲಿ ಇವಾಗ ನೆಲದಲ್ಲಿ ಹೂತಿರ್ತಾರೆ ಪೂರ್ವಿಕರು ಬಂಗಾರದ ಕೊಡನ, ಅದು ಇದೆ, ಅದೇ ಇವನಿಗೆ ಗೊತ್ತಿಲ್ಲ. ಅದೇನು ಪುರುಷಾರ್ಥ ಕಾರಣ ಆಯ್ತು? ಅದ್ ಮಾತ್ರ ಅದು ಇಲ್ಲ ಅಂತ ಏನು? ಅಂದ್ರೆ ಇರುವಿಕೆ ಇಲ್ಲದಿರುವಿಕೆಗೆ ಪ್ರಯೋಜನ ಅನ್ನೋದೇ ಆಧಾರ ಅಲ್ಲ ಅಂತ. ಪ್ರಯೋಜನ ಉಂಟು ಮಾಡ್ಲಿಲ್ಲ ಅನ್ನೋದನ್ನ ಇಲ್ಲ ಅಂತ ಅನ್ನೋದು, ಪ್ರಯೋಜನ ಉಂಟು ಮಾಡಿದ ಮಾತ್ರದಿಂದ ಇದೆ ಅಂತ ಅನ್ನೋದು ಎರಡೂ ಆಗೋಲ್ಲ. ಪ್ರಯೋಜನ ಉಂಟು ಮಾಡೋದಕ್ಕೆ ಎಷ್ಟೋ ಒಂದು ಇದು ಇಲ್ಲದ್ರಿಂದ ಒಂದು ಏನೋ ಪ್ರಯೋಜನ ಆಗ್ಬಿಡುತ್ತೆ, ಅದ್ ಮಾತ್ರ ಇದೆ ಅಂತ ಆಗೋಲ್ಲ. ಹಗ್ಗದ ಹಾವಿನಿಂದಲೂ ಭಯ ಉಂಟಾಗ್ಬಿಡುತ್ತೆ, ಅದಿದೆ ಇದೆ ಅಂತ ಆಗೋಲ್ಲ. ಅದು ವಿವರಣೆ ಕೊಡ್ತಾರೆ, ದೃಷ್ಟಾಂತ ಕೊಟ್ಟು ತೋರಿಸ್ತಾರೆ ನೋಡಿ. ಅದೇ ಉತ್ತರ ಆಗುತ್ತೆ, ಅದು ಉತ್ತರ ಅದೇ ಆಗುತ್ತೆ. ಎರಡು ಕ್ವಶನ್ಗೂ ಅವ್ರ ಕ್ವಶನ್ ಇವ್ರು ಇನ್ನೊಂದ್ತರ ತಿರುಗಿಸ್ದಾಗ ಆಗುತ್ತೆ ಅದು. ಹಂಗಲ್ಲ, ನೀವು ಪ್ರಯೋಜನವಾಗೋದು ಆಗದೆ ಇರೋದು ಅನ್ನೋದ ಮೇಲೆ ಇದೇ ಇಲ್ಲ ಅಂತ ತೀರ್ಮಾನವಾಗಲ್ಲ ಅಂತ ಉತ್ತರ. ನೀನು ಪ್ರಯೋಜನವಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲ ಅನ್ಬೇಡ, ಪ್ರಯೋಜನವಾಗೋದನ್ನೆಲ್ಲ ಇದೆ ಅಂತ ಅನ್ಬೇಡ. ಪ್ರಯೋಜನವಾಗೋದು ಇಲ್ಲದ್ದಾಗಿರುತ್ತೆ, ಪ್ರಯೋಜನವಾಗದೆ ಇರೋದು ಅಲ್ಲ, ಪ್ರಯೋಜನವಾಗಿರೋದು ಇಲ್ಲದ್ದಾಗಿರುತ್ತೆ, ಪ್ರಯೋಜನವಾಗದೆ ಇರೋದು ಇರೋದಾಗಿರುತ್ತೆ. ಅಲ್ಲ, ಅದೇನು ಪ್ರಯೋಜನ ಅಂತ ಕೇಳ್ತಾ ಇದ್ದಾನಲ್ಲ, ಅದರಿಂದ ಏನು ಅಂತ. ಅಲ್ಲಲ್ಲ, ಪ್ರಯೋಜನ ಅಂದ್ರೆ ಏನು ತೀರ್ಮಾನ ಆಗ್ಬೇಕು ಮುಂಚೆ. ಅಲ್ಲ, ಪ್ರಯೋಜನ ಅಂದ್ರೆ ಏನು ಅಂದ್ರೆ ಏನಾದ್ರೂ ಯೂಸ್ ಆಗ್ಬೇಕು, ಯಾರಿಗಾರು ಒಂದು ಅದೇನಾದ್ರು ಮಾಡಬೇಕು ಅಂತ. ಅಲ್ಲ, ಕಲ್ಪಿತವಾದ ಭಯ ನಿವೃತ್ತಿ ಆಗೋದು ಪ್ರಯೋಜನ ತಾನೆ. ಅಲ್ಲ, ಇಲ್ಲಿ ಆ ತರದ್ದು ಏನು ಇಲ್ವಲ್ಲ. ಇದೆಯಲ್ಲ, ನಮ್ಗೆ ನಮ್ಮ ಭಯ, ನಮ್ಮ ಶೋಕಮೋಹ ಆಗೋದೆಲ್ಲ ಕಲ್ಪನೆ ತಾನೆ. ಈ ಅಜ್ಞಾನ ಹೋಗೋದ್ರಿಂದ, ಅದು ತೋರೋದ್ರಿಂದ ಕಲ್ಪಿತ ಭಯ ನಿವೃತ್ತಿ ಆಗುತ್ತಲ್ಲ. ಇಲ್ಲದ ಹಾವು ನೋಡಿ ಭಯ ಪಡ್ತಾನೆ, ಅದೇ ಹಾವು ಅಲ್ಲ ಅಂತ ಗೊತ್ತಾದ್ಮೇಲೆ ಭಯ ನಿವೃತ್ತಿ ಆಗುತ್ತಲ್ಲ. ಅಲ್ಲ, ಭಯ ಆಗುತ್ತೆ, ಇನ್ನೊಂದು ಹಾವು ನೋಡಿದಾಗ ಅಲ್ಲ, ಇದು ವಿವರಣೆ ನೋಡಿ ಗೊತ್ತಾಗ್ತದೆ ನೋಡಿ. ವಿವರಣೆ ಓದಿ ಸ್ಪಷ್ಟವಾಗುತ್ತೆ. ಯಾವುದು ಅರ್ಥಕ್ರಿಯೆಯನ್ನುಂಟು ಮಾಡುವುದೋ ಅದೇ ಯಾವುದು ಅರ್ಥಕ್ರಿಯೆಯನ್ನು ಮಾಡುವುದೋ ಅದೇ ಇದೆ ಎನಿಸುತ್ತದೆ ಎಂಬುದು ಕೆಲವರ ಮತ. ಕೆಲವರೇನು ಲೋಕದ 199 ಜನರ ಮತ. ಅರ್ಥಕ್ರಿಯಾ ಕಾರ್ಯ ಮಾಡೋದೇ ಇದೆ ಅಂತ. ಯಾವುದು ಅರ್ಥಕಾರಿಯಾಗಿದೆಯೋ ಅದೇ ಸತ್ತು. ಅರ್ಥಕ್ರಿಯೆಯನ್ನು ಮಾಡುವುದಕ್ಕೆ ಕ್ಷಣಿಕವಾಗಿರಲೇಬೇಕು ಎಂದು ಬೌದ್ಧರು ಹೇಳುತ್ತಾರೆ. ಅವಾಂತರ ವಿಷಯ, ಅದು ಇದಕ್ಕೆ ಸೇರಿದ್ದಲ್ಲ, ಅದು ಅವಾಂತರ ವಿಷಯ. ಅವರಂತೆ ಆತ್ಮನು ಸದ್ರೂಪನೆಂದರೆ ಕ್ಷಣಿಕನಾಗುತ್ತಾನೆ. ಆದರೆ ವೇದಾಂತಿಗಳು ಆತ್ಮನು ಅರ್ಥಕ್ರಿಯಾಕಾರಿ ಎಂದು ಒಪ್ಪುವುದಿಲ್ಲ. ಆದ್ದರಿಂದ ಅವನು ಮನುಷ್ಯನ ಕೋಡು ಎಂದಂತೆ ತುಚ್ಛ ವಸ್ತು ಆಗುವನಲ್ಲ ಎಂದು ದ್ವೈತಿಗಳು ಆಕ್ಷೇಪಿಸಬಹುದು. ಆಗುವನಲ್ಲ ಅಂತ, ತುಚ್ಛ ವಸ್ತು ಆಗ್ಬಿಡುತ್ತಲ್ಲ ಅಂತ ಆಕ್ಷೇಪಿಸಬಹುದು. ಆದರೆ ಈ ಶಂಕೆ ಸರಿಯಲ್ಲ. ಏಕೆಂದರೆ ಇರುವ ವಸ್ತು ಅರ್ಥಕ್ರಿಯೆಯನ್ನುಂಟು ಮಾಡಬೇಕು ಎಂಬ ನಿಯಮವೇ ಮೊದಲು ಸರಿಯಲ್ಲ. ನೀರಿಗೆ ಬಾಯಾರಿಕೆಯನ್ನು ಇಂಗಿಸುವುದು, ಬೆಂಕಿಗೆ ಸುಡುವುದು ಇವು ಅರ್ಥಕ್ರಿಯೆಗಳು. ಇರುವ ವಸ್ತು ಹೀಗೆ ಅರ್ಥಕ್ರಿಯೆಯನ್ನು ಮಾಡುವುದೂ ಉಂಟು, ಮಾಡದೇ ಇರುವುದೂ ಉಂಟು. ಇಲ್ಲದ್ದು ಅರ್ಥಕ್ರಿಯೆಯನ್ನು ಮಾಡುವುದೂ ಉಂಟು, ಮಾಡುವುದೂ ಉಂಟು. ಉದಾಹರಣೆಗೆ ಹೂಳಿಟ್ಟ ನಿಧಿಯು ಅರ್ಥಕ್ರಿಯೆಯನ್ನುಂಟು ಮಾಡುವುದಿಲ್ಲ, ಏಕೆಂದರೆ ಅದು ಯಾರೊಬ್ಬರಿಗೂ ಪ್ರಯೋಜನಕ್ಕೆ ಬರುವುದಿಲ್ಲ. ದುರ್ಭಿಕ್ಷವಿಲ್ಲದ್ದರಿಂದ ಇಲ್ಲಿ ವಾಸ ಮಾಡಿಕೊಂಡಿರುತ್ತೇನೆ ಎಂಬಲ್ಲಿ ದುರ್ಭಿಕ್ಷಾಭಾವವು ಸತ್ತಲ್ಲ. ಆದರೂ ವಾಸವೆಂಬ ಅರ್ಥಕ್ರಿಯೆಯನ್ನುಂಟು ಮಾಡುತ್ತದೆ. ಯಾಕ್ರಿ ಇದೀರಿ ಇಲ್ಲಿ ಯಾವ ದುರ್ಭಿಕ್ಷವಿಲ್ಲ, ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲದ್ರಿಂದ ಇಲ್ಲಿದ್ದೀರಿ ಅಂದ್ರೆ ತೊಂದರೆ ಇಲ್ಲ ಅನ್ನೋ ಅಭಾವವೇ ಒಂದು ಪ್ರಯೋಜನ ಕಾರಣವಾಯಿತು. ಇಲ್ಲ ಅನ್ನೋದು ಇರೋದು ಪ್ರಯೋಜನಕ್ಕೆ ಬರಲಿಲ್ಲ. ಹೂಳಿಟ್ಟ ಬಂಗಾರ ಇರೋದು ಪ್ರಯೋಜನಕ್ಕೆ ಬರಲಿಲ್ಲ. ಇಲ್ಲಿ ತೊಂದರೆ ಇಲ್ಲ, ಪೀಡೆ ಇಲ್ಲ ಅನ್ನೋ ಅಭಾವವು ಪ್ರಯೋಜನ ಕಾರಣವಾಯಿತು. ಇಲ್ಲದ್ದು ಪ್ರಯೋಜನ ಕಾರಣವಾಯಿತು, ಇರೋದು ಪ್ರಯೋಜನ ಕಾರಣವಾಗಲಿಲ್ಲ. ಆದ್ದರಿಂದ ಇರೋದೆಲ್ಲ ಪ್ರಯೋಜನವಾಗುತ್ತೆ, ಇಲ್ಲದ್ರಿಂದ ಪ್ರಯೋಜನವಾಗಲ್ಲ ಅಂತ ಆ ನಿಯಮ ತೆಗೆದುಹಾಕುವಂತ. ಇಲ್ಲಿ ಬರಗಾಲವಿಲ್ಲ ಅಂದ್ರೆ ಅಭಾವ, ಬರಗಾಲವಿಲ್ಲ ಅನ್ನೋದ್ರಿಂದ ನಾವಿಲ್ಲಿ ಇದೀವಿ ಅಂತಂದ್ರೆ ಇಲ್ಲದ್ದರಿಂದ ಇಲ್ಲಿದ್ದೀವಿ, ಇಲ್ಲ ಅನ್ನೋದು ಒಂದು ಇರೋದಕ್ಕೆ ಕಾರಣವಾಯ್ತು ಅಂತಂದ್ರೆ ಅಭಾವವು ಪ್ರಯೋಜನವಾಯ್ತಲ್ಲ. ಬರಗಾಲವಿಲ್ಲ, ಸುಭಿಕ್ಷೆ ಇದೆ ಅಂತ ನಿಮ್ ಕಡೆ ಇದೆ. ಅವ್ರ ಸಿದ್ಧಾಂತ ತಗೋಬೇಕಾದ್ರೆ ಬರೀ ಇಲ್ಲ ಅಂತಲ್ಲ, ಸುಭಿಕ್ಷತೆ ಇದೆ, ಸುಭಿಕ್ಷೆ ಇರೋದ್ರಿಂದ ಇದೆಯೇ ಹೊರತು ಬರೀ ಅಭಾವದಿಂದ ಇದೆಯಲ್ಲ. ಅದು ಲೋಕದಲ್ಲಿ ಅಂತಾರೆ
ಇಲ್ಲೇನು ತೊಂದರೆ ಇಲ್ಲಪ್ಪ ಅದನ್ನ ಇಲ್ಲಿದ್ದೀವಿ ಅಂದ್ರೆ ತೊಂದರೆ ಇಲ್ಲ ಅನ್ನೋದು ಅಭಾವ, ಅದನ್ನ ಇದೀವಿ ಅನ್ನೋದು ಇಲ್ಲದ್ದು ಇರುವಿಕೆಗೆ ಕಾರಣವಾಯಿತು. ಇರುವಂತಹ ಬಂಗಾರ ಪ್ರಯೋಜನ ಬರಲಿಲ್ಲ, ಇರೋದನ್ನು ಅರ್ಥಕ್ರಿಯೆ ಕಾರ್ಯವಾಗಲಿಲ್ಲ. ಸುಮ್ಮನೆ ಒಂದು ತರ್ಕಕ್ಕೆ ಪ್ರತಿತರ್ಕ ಅಷ್ಟೇ ಇದು. ಅಂದ್ರೆ ಗುರುಗಳೇ ದುರ್ಭಿಕ್ಷ ಇಲ್ಲ ಅನ್ನೋದು ಇದೆ ಅಂತ. ಇಲ್ಲ ಅನ್ನೋದು ಅಭಾವ ಒಂದು ಬದುಕಿಗೆ ಕಾರಣವಾಯ್ತಲ್ಲ. ಅದೇ ಅದು ಇಲ್ಲ ಅನ್ನೋದು ಇದೆ ಅಂತಾನೆ ಆಯ್ತು ಅವಾಗ. ಅಚ್ಚರಿ ಇಲ್ಲ ಅನ್ನೋದೇ ಆಯ್ತು. ಲೋಕದಲ್ಲಿ ಒಪ್ಕೊಂಡು ದುರ್ಭಿಕ್ಷೆ ಇಲ್ಲ ಅಂತ ಒಪ್ಕೊಂಡ್ರು, ಆ ಅಭಾವ ಪ್ರಯೋಜನ ಕಾರಣವಾಯ್ತು. ಭಾವರೂಪದ ಹೂಳಿಟ್ಟ ಬಂಗಾರ ಪ್ರಯೋಜನ ಬರಲಿಲ್ಲ. ಆಚಾರ್ಯರು ಸುಪ್ರೀಂ ಕೋರ್ಟ್ ಲಾಯರ್, ಇದನ್ನ ಹೀಗ್ ತಿರುಗಿಸ್ತಾರೆ, ಅದನ್ನ ಹಾಗೆ ತಿರುಗಿಸ್ತಾರೆ. ಮಧ್ಯದಾಗಿ ಅವನ ಪ್ರಯೋಜನ ಮಕ್ಕಳಾಗೋದು, ಆರೋಗ್ಯ ಆಗೋದು, ಐಶ್ವರ್ಯ ಬರೋದು ಅದನ್ನ ಸತ್ಯ ವಸ್ತು ಪ್ರಯೋಜನ ನಿಂತೇ ಇಲ್ಲ. ಸತ್ಯವನ್ನು ಕಂಡ್ಕೊಳ್ಳೋದು, ಆ ಕಂಡ್ಕೊಳ್ಳೋದೇ ಇರೋದ್ರಿಂದ ಅನರ್ಥ ನಿವೃತ್ತಿ ಆಗೋದೇ ಪ್ರಯೋಜನ. ಸತ್ಯವನ್ನು ಕಂಡ್ಕೊಳ್ಳೋದೇ ಇರೋದ್ರಿಂದ ಜನ್ಮ ಮರಣವಾಗೋದು, ಶೋಕಮೋಹ ಆಗೋದು, ಭಯವಾಗೋದು, ಇದೆಲ್ಲ ಸತ್ಯವನ್ನು ಕಂಡುಕೊಳ್ಳೋದ್ರೆ ಎಲ್ಲ ಹೊರಟು ಹೋಗುತ್ತೆ. ಭಯ ನಿವೃತ್ತಿ ಆಗುತ್ತೆ, ಶೋಕಮೋಹ ನಿವೃತ್ತಿ ಆಗುತ್ತೆ. ಜನ್ಮ ಇದು ಯಾಕೆ ಪುರುಷಾರ್ಥವಲ್ಲ? ಇದನ್ನ ಯಾಕೆ ಅರ್ಥಕ್ರಿಯಾ ಕಾರ್ಯವಿಲ್ಲ ಅಂತ ಯಾಕಂತೀಯ? ಆಮೇಲೆ ನೆಕ್ಸ್ಟ್ ತಗೋತಾರೆ, ಸದ್ಯಕ್ಕೆ ಇರೋದ್ರಿಂದಲೇ ಪುರುಷಾರ್ಥ ಆಗ್ಬೇಕು ಅಂತಿಲ್ಲ, ಇಲ್ಲದ್ದು ಪುರುಷಾರ್ಥ ಆಗ್ಬಾರ್ದು ಅಂತೂ ಇಲ್ಲ. ಇಲ್ಲದ್ದು ಪುರುಷಾರ್ಥ ಆಗತ್ತೆ, ಇರೋದ್ರಿಂದ ಪುರುಷಾರ್ಥ ಆಗಿಲ್ಲ. ಆದ್ರೆ ಇರೋದು ಇಲ್ಲದ್ದು ಪುರುಷಾರ್ಥಕ್ಕೆ ಕಾರಣ ಅನ್ನೋ ಸಿದ್ಧಾಂತ ತಪ್ಪು ಅಂತ ಹೋಗ್ತಾ ಇದ್ದಾರೆ. ಆದ್ದರಿಂದ ವಸ್ತುವಿನ ಸ್ವರೂಪವೇ ಸತ್ವವೇ ಹೊರತು ಅರ್ಥಕ್ರಿಯಾಕಾರಿತ್ವವು ಇದ್ದರೆ ಅದು ಸತ್ತಾಗಿರುವುದೆಂಬ ನಿಯಮವೇನೂ ಇಲ್ಲವೆಂದಾಯಿತು. ಅರ್ಥಕ್ರಿಯಾಕಾರಿತ್ವ ಅದೇ ಸತ್ತು, ಇದು ಅಸತ್ತು ಅಂತ ಹಾಗೆ ನಿಯಮ ಇಲ್ಲ. ಅರ್ಥಕ್ರಿಯೆ ಇಲ್ಲದ್ದರಿಂದ ಅಸತ್ತು ಎಂಬ ನಿಯಮವೂ ಸಲ್ಲದು ಎಂದೂ ಆಯಿತು. ಅದು ಹೊಂದೋದಿಲ್ಲ ಅಂತೂ ಆಯ್ತು. ಇನ್ನು ಶ್ಲೋಕ ಹೋಗೋಣ. ಸಿದ್ಧ ಬಿಗಿಯಾಗಿದೆ ಶ್ಲೋಕಗಳು ಮಾತ್ರ ಒಂಥರ. ಎಷ್ಟು ದೊಡ್ಡದು ಶ್ಲೋಕ, ದೊಡ್ಡ ಪಾಠ. ಮುಂದೆ ನಾಳೆ ಮಾಡ್ಕೊಂಡು 8 ಗಂಟೆ ಆಗೋಯ್ತು. ಹೌದಾ? ಆಯ್ತು, ಹಂಗೆ ಮಾಡೋಣ. ವಿವರಣೆ ಇಲ್ಲದೆ ಇದ್ರೆ ಗೊತ್ತೇ ಆಗಲ್ಲ ಗುರುಗಳೇ. ಹೌದು, ವಿವರಣೆ ಓದದೇ ಇದ್ರೆ ಬರೀ ಶ್ಲೋಕ ಅನ್ವಯ ನೋಡ್ಕೊಂಡ್ರೆ ನಮ್ಗೆ ಒಂದೊಂದ್ಸಲ ಈ ಇಲ್ಲದರಿಂದಲೂ ಅರ್ಥಕ್ರಿಯಾಕಾರಿತ್ವ ಆಗತ್ತೆ ಅಂತಂದ್ರೆ ಅದು ದುರ್ಭಿಕ್ಷ ಇಲ್ಲ ಅನ್ನೋದ್ರಿಂದ ಅರ್ಥಕ್ರಿಯಾಕಾರಿತ್ವ ನಮ್ಗೆ ಒಪ್ಪಳಕ್ಕೆ ಆಗಲ್ಲ. ದುರ್ಭಿಕ್ಷವಿಲ್ಲ ಅನ್ನೋದು ಅಷ್ಟೇ ಅರ್ಥಕ್ರಿಯಾಕಾರಿತ್ವ ಅಲ್ಲ, ಸುಭಿಕ್ಷೆ ಇದೆ, ಏನೋ ಒಂದ್ ಇದೆ ಅನ್ನೋದೇ ಹುಡುಕದು. ಅದು ಕೆಲವೊಮ್ಮೆ ಆಗತ್ತೆ. ಇಲ್ಲದ್ರಿಂದ ಅಂದ್ರೆ ಏನೋ ಒಂದು ಕಲ್ಪನೆಯಿಂದ, ಭಾವನೆ, ಇದನ್ನ ತಪ್ಪಲಿಕೆಯಿಂದ ಏನೋ ಹುಟ್ಟಾಕೊಂಡಿರ್ತಾರಲ್ಲ, ಅದು ಇಲ್ಲದ್ದು. ಅದನ್ನ ತೆಗೆದುಹಾಕೋದು ಪುರುಷಾರ್ಥ ಆಗತ್ತೆ ಅಂತ ಹೇಳ್ಬೋದಾಯ್ತು. ಇವಾಗ ಹಾವಲ್ಲ ಅಂತ ತಿಳಿಸ್ಕೊಡೋದ್ರಿಂದಲೂ ಪುರುಷಾರ್ಥ ಆಗತ್ತೆ. ಅದು ಇಲ್ಲದ್ದನ್ನು ತಿಳ್ಕೊಳ್ಳೋದ್ರಿಂದ ಪುರುಷಾರ್ಥ ಆಗತ್ತೆ. ಇರೋದ್ರಿಂದ ಪುರುಷಾರ್ಥ ಆಗ್ಬೇಕು ಅಂತ ಏನಿಲ್ಲ. ಆಮೇಲೆ ಇರೋದ್ರಿಂದ ಪುರುಷಾರ್ಥ ಆಗೋದಿಲ್ಲ. ಕೆಲವೊಂದಲ್ಲಿ ಎಲ್ಲೋ ಲೋಕಾಂತದಲ್ಲಿ ಏನೋ ಇದೆ, ನಮಗದಕ್ಕೂ ಸಂಬಂಧ ಇಲ್ಲ ಅಂದ್ಮೇಲೆ ಇದ್ದದ್ದೆಲ್ಲ ಪುರುಷಾರ್ಥಕ್ಕೆ ಕಾರಣವಾಗಬೇಕು ಅಂತ ಏನು ನಿಯಮ ಇಲ್ಲಪ್ಪ. ಈ ಪುರುಷಾರ್ಥಕ್ಕೆ ಕಾರಣವಾಗೋದು ಇರೋದು ಇಲ್ಲದ್ದು ಅನ್ನೋ ಆ ಸ್ಕೇಲೇ ತಪ್ಪು. ಅವ್ನ್ ಪುರುಷಾರ್ಥ ತಗೋತಾನೆ ಇಲ್ಲ ಗುರುಗಳೇ, ಬರೀ ಪ್ರಯೋಜನ ಮಾತ್ರ ತಗೋತಾ ಇದ್ದಾನೆ. ಅರ್ಥಕ್ರಿಯಾಕಾರಿತ್ವನೇ ಪುರುಷಾರ್ಥವೇ. ಅರ್ಥಕ್ರಿಯಾಕಾರಿತ್ವವಿಲ್ಲವಾದ್ದರಿಂದ ನಿಮ್ ಸೊತ್ತಲ್ಲಿ ಅದು ಇಲ್ಲದೆ ತಾನೆ ಏನು ಲಾಭ ನಷ್ಟ ಅಂತ ಕೇಳ್ತಾ ಇದ್ದಾರೆ. ಹಂಗಲ್ಲಪ್ಪ, ಅರ್ಥಕ್ರಿಯಾಕಾರಿತ್ವ ಆಗ್ಬೇಕು ಅನ್ನೋ ನಿಯಮವೇ ಮೊದಲನೇದಾಗಿ ಯಾವ್ದು ಸ್ಕೇಮಿ ಮಾಡ್ತೀಯ? ಅರ್ಥಕ್ರಿಯಾಕಾರಿತ್ವ ಅಂದ್ರೆ ಯಾವುದನ್ನು ಅರ್ಥಕ್ರಿಯಾಕಾರಿತ್ವ ಅಂತೀಯ? ಆ ನಿಯಮವೇ ಸರಿಯಾಗಿಲ್ಲ ಅಂತ ತೋರಿಸ್ತಾರೆ ಭಾಷೆ. ಅಲ್ಲ, ಅಲ್ಲಿ ಕ್ವಶನ್ ಕೇಳಿದ್ರಿಂದಲೇ ಅದ ಏನು ಉತ್ತರ ಹುಡುಕ್ತಾ ಇದೆ ಅಂತ ಕೇಳಿ ಅವನಿಗೆ ತಿರುಗಿಸಿ ಅವ್ನು ಕೇಳೋದನ್ನ ಹೇಳ್ಸಕ್ ಆಗದೆ ಇದ್ದಾಗ ಮಾಡ್ತಾ ಇದ್ದಾರೆ. ಅಲ್ಲಿ ಆರ್ಗ್ಯುಮೆಂಟ್ ಎಲ್ಲಾ ಕಡೆಯಲ್ಲೂ ಇಲ್ಲದಿಂದಲೂ ಪುರುಷಾರ್ಥ ಆಗಿರೋದು ಲೋಕ ಅಲ್ಲ, ಪ್ರಯೋಜನ ಆಗಿರೋದು ಲೋಕದಲ್ಲಿ ಕಂಡಿದೆ. ಎಷ್ಟೋ ಕಡೆಯಲ್ಲಿ ಇರೋದ್ರಿಂದಲೇ ಪ್ರಯೋಜನ ಆಗಿರ್ಬೇಕು ಅಂತಿಲ್ಲ, ಇಲ್ಲದ್ರಿಂದ ಪ್ರಯೋಜನ ಆಗಿರೋದು ಲೋಕದಲ್ಲಿ ಕಂಡಿದೆ. ಆದ್ರೆ ಇನ್ನೊಂದು ಕಡೆ ಅಭಾವದಿಂದ ಭಾವ ಬರಲ್ಲ ಅಂತ ಅನ್ನೋದು ಇದೆ. ಅಷ್ಟೇ, ಅದು ಪರಮ ಸಿದ್ಧಾಂತ. ತತ್ಕಾಲದ ಪ್ರಯೋಜನ ಕೇಳ್ತಾ ಇದ್ದಾನೆ ಅವನು ಈ ಮಕ್ಕಳಿಗೆ. ಅಲ್ಲ, ಅವ್ರು ಹೇಳಿದ್ ತಪ್ಪು ಅಂತಲ್ಲ ಗುರುಗಳೇ. ಅವರು
100ನೇ ಮಾಡಿಲ್ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅದ್ರಿಂದ ಅವ್ರು ಅದನ್ನ ಹೇಳ್ತಾರೆ, ನಾವ್ 1ನೇ ಮಾಡಿ 2ನೇ ಮಾಡಿಲ್ ಇರೋರ್ಗೆ ಒಂಥರ ವಿಚಿತ್ರವಾಗಿ ತರ್ಕ ಮಾಡ್ತಾರೆ ಅನ್ನೋಂಗ್ ಅನ್ಸುತ್ತೆ. ಹೌದೌದು, ಅದು ಪೂರ್ವ ಪಕ್ಷಿ ಏನಾದ್ರು ಇದೆ ಅಥವಾ ಇಲ್ಲ ಇದೆ ಅಂತ ಅನ್ಬೇಕಾದ್ರೆ ಅದು ಏನಕ್ಕಾಲು ಬರಬೇಕು. ಇದು ಹೌದು, ಅದು ಇದೆ ಅನ್ನೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ನಿಯಮ ಇಟ್ಕೊಂಡ್ಬಿಟ್ಟಿದ್ದಾನೆ. ಆ ನಿಯಮವನ್ನೇ ಕಿತ್ತಾಕ್ತಾ ಇದ್ದಾರೆ. ಇರೋದೆಲ್ಲ ಏನಕ್ಕಾಲು ಬರಬೇಕು ಅನ್ನೋ ನಿಯಮವೇ ತಪ್ಪು ಕಣಪ್ಪ. ಆ ನಿಯಮದಿಂದ ವಿಚಾರ ಮಾಡಬೇಡ. ಇರೋದಕ್ಕೆ ಏನಕ್ಕಾಲು ಬರೋದು ಅನ್ನೋ ಹಂಗಿಲ್ಲ. ಇರೋದು ಇರೋದಾದ್ರಲ್ಲೇ ಇರುತ್ತೆ. ಆ ಇರೋದು ಸತ್ಯ ಪರಮಾರ್ಥ. ಅದನ್ನು ಕಂಡ್ಕೊಳ್ಳೋದು ಪುರುಷಾರ್ಥ. ಅದನ್ನು ಕಂಡ್ಕೊಳ್ಳೋದ್ರಿಂದ ಅದು ಅನರ್ಥ ಹೋಗುತ್ತೆ. ಅಲ್ಲ, ಈಗ ಮಗ ಇದ್ದಾನೆ, ಅವ್ನು ಯಾತಕ್ಕೂ ಪ್ರಯೋಜನ, ಅವ್ನು ಎಲ್ಲೋ ಇದ್ದಾನೆ ಅಂದ್ರೆ ನಿಮಗ್ ಮಗ ಇದ್ದಾನೆ ಅಂದ್ರೆ ಅವ್ನು ಯಾತಕ್ಕಿದ್ದಾನೆ ಅಂದ್ರೆ ಏನು ಮಾಡಲ್ಲ ಅಂದ್ರೆ ಅವಾಗ ಇದ್ದು ಪುರುಷಾರ್ಥ ಆಗ್ಲಿಲ್ವಲ್ಲ. ಮತ್ತೆ ಇದ್ದದ್ದು ಪುರುಷಾರ್ಥ ಆಗ್ಲಿಲ್ಲ, ನೀವೇ ಒಪ್ಕೊಂಡಂಗಾಯ್ತು. ಇದ್ದದ್ದೆಲ್ಲ ಪುರುಷಾರ್ಥ ಆಗ್ಬೇಕು ಅಂತ ಏನಿಲ್ಲ. ಮಗನಿಗೂ ನಿಮ್ಗೂ ಸಂಬಂಧವೇ ಇಲ್ಲ ಅಂದ್ರೆ ಆ ತರದ ಎಕ್ಸಾಂಪಲ್ ಇದೆ. ಹೌದು. ನಮಸ್ಕಾರ ಗುರುಗಳೇ. ಒಳ್ಳೇದಮ್ಮ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರು ಜಗಳ ಆಡಿರ್ತಾರಲ್ಲ, ಮಕ್ಕಳು ಜಗಳ ಆಡಿದಾಗ ಅವ್ನು ಒಬ್ರು ಹೊಡೆದು ಹೋಗ್ಬಿಡ್ತಾನೆ. ಓಡೋದಾಗ ಅಪ್ರತ ಹೋಗ್ತಾನೆ. ಇವನು ಬರ್ತಾನೆ, ಅಪ್ಪ ನಂಗೆ ಹೊಡೆದ, ನಾನು ಅವ್ನು ಹೊಡಿಬೇಕು. ಇಲ್ಲ ನಾನೇ ಹೊಡಿತೀನಿ, ಆಯ್ತು ನೀನು ಹೊಡಿದ. ಅವನೇನ್ ಮಾಡಿದ, ಹಿಂದೆ ಈ ಕೈ ಹೊಡ್ಕೊಂಡ್ಬಿಡ್ತಾನೆ. ಅವನು ನನಗೆ ಗೊತ್ತಾಗೋದೇ ಇಲ್ಲ. ಅವನಿಗೂ ಹೊಡೆದ ಅಂತ ಅನ್ಕೊಂಡು ಸಂತೋಷ ಪಡ್ತಾನೆ ಅವನು. ಅದು ಪ್ರಯೋಜನ, ಅವನಿಗೆ ಹೊಡೆದಂಗಾಗಲಿಲ್ಲ, ಅವನಿಗೆ ಇಲ್ಲದ್ರಿಂದ ಅವನಿಗೆ ಹೊಡೆದ ಅಂತ ಅನ್ಕೊಂಡು ಸಂತೋಷ ಆಯಿತು. ಈ ರೀತಿ ಕಲ್ಪನೆಯಿಂದ ಸಂತೋಷ ಆಗೋದಕ್ಕಲ್ಲ, ಇರೋದು ಇಲ್ಲದ್ದು ಬರೋದೇ ಇಲ್ಲ. ಎಲ್ಲಾ ಜಾಗದಲ್ಲೂ ಸಂತೋಷ ಆಗೋದು ಅರ್ಥಕ್ರಿಯಾಕಾರತ್ವಲ್ಲ, ಕಲ್ಪನೆಯೇ ಹೊರತು ಪರಮಾರ್ಥವಾಗಿ ಅರ್ಥಕ್ರಿಯಾಕಾರತ್ವ ಎಲ್ಲೂ ಆಗ್ತಿಲ್ಲ. ವ್ಯವಹಾರದಲ್ಲೂ ನೀರಿನಿಂದ ಬಾಯಾರಿಕೆ ಹೋಯ್ತು, ಊಟದಿಂದ ಹಸಿವು ಹೋಯ್ತು ಅನ್ನೋದು ವ್ಯಾವಹಾರಿಕ ಕಷ್ಟಕ್ಕೆ ಹೊರತು ಪರಮಾರ್ಥವಾಗಿ ಹಸಿವಾಗಿದ್ದೇ ಇಲ್ಲ, ಬಾಯಾರಿಕೆ ಆಗಿದ್ದೇ ಇಲ್ಲ ಅಂತ ಆಗ್ಬಿಟ್ರೆ ಅದರಿಂದ ಆ ಪ್ರಯೋಜನವೂ ಇಲ್ಲ ಅಂತ ಆದ್ಮೇಲೆ ತೀರ್ಮಾನ ಆಗುತ್ತೆ. ಹಸಿವಾಗಿದೆ, ಬಾಯಾರಿಕೆ ಆಗಿದೆ ಅಂತ ಆದರೆ ನೀರಾಡಿಕೆ ಹೋಯ್ತು, ಊಟದಿಂದ ಹಸಿವು ಹೋಯ್ತು ಅಂತ. ಹಸಿವಾಗಿದ್ದೇ ಸುಳ್ಳು, ಬಾಯಾರಿಕೆ ಆಗಿದ್ದೇ ಸುಳ್ಳು ಅಂತ ಆಗ್ಬಿಟ್ರೆ ಅದನ್ನ ಪ್ರಯೋಜನ ಆಗಿದ್ದು ಸುಳ್ಳ ಅಲ್ಲ. ಪರಮಾರ್ಥ ಸತ್ಯ ಇದು ಯಾವುದಕ್ಕೂ ಅಲ್ಲ, ಅದರದ ಉಪಕಾರವೇ ಬೇರೆ ಅಂತ ಹೇಳ್ಬೇಕು. ತಗೊಂಡೋಗ್ತೀನಿ. ಬರೋಣ. ಶುಭರಾತ್ರಿ. ಹೌದು ಗುರುಗಳೇ. ಒಳ್ಳೇದು.